श्रीगुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्यगुरुभ्यो नमः मुक्तिप्रदायक वासुदेवाय नमः हरि ओम सुमतिभिरनुमेयं शुभ्रकायं सखायं सुखमयमनपायं मुक्तिपायं विमायं गृहयमहममेयं ध्येयमाम्नाय गेयं सदयमसदजेयं श्रीसहायं भजेयम् तपस्वितायां हरिभक्तितायां विपश्चितां संसदि पूज्यतायां कृपालुतायां सुविरक्तितायां विपत्रिपोः मध्वमुने समक्कः कामधेनुर्धा पूर्वं सर्वाभीष्टफलप्रदातुधा करो वाजिराजश्रीपादोऽभीष्टदस्ताम् श्रीमतो राघवेन्द्रस्य नमामि पदपङ्कजे कामिताक्षेत्रकल्याणकलनाकल्पपादपो आपादमौलिपर्यन्तं गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः स्वस्तस्तुतामशेषमङ्गलानि भवन्तु श्रीवेङ्कटरक्षैलवासीरासकृतावरः छायया पातु मां नित्यं श्रीनिवासस्वरद्रुमः ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव ಪೂರ್ವಶ್ಲೋಕಾಂತ ಭಾಗದಲ್ಲಿ ಭೃಗು ಋಷಿಗಳು ಯಾರು ಸರ್ವೋತ್ತಮ ದೇವತೆ ಯಜ್ಞಫಲ ಭೋಕ್ತ ಅಂತ ವಿಚಾರಿಸೋದಕ್ಕೋಸ್ಕರವಾಗಿ ಯಯೋ ಪಂಚಜ ಮಂದಿರಂ ಬ್ರಹ್ಮಸದನಕ್ಕೆ ಹೋಗ್ತಾ ನಂತರದಲ್ಲಿ ಕೈಲಾಸಕ್ಕೆ ಹೋಗ್ತಾ ಎಲ್ಲ ಕಡೆಯಲ್ಲಿಯೂ ಕೂಡ ಅವರವರ ಕಾರ್ಯದಲ್ಲಿ ನಿರತರಾಗಿರತಕ್ಕಂತಹವರನ್ನು ನೋಡಿ ಭೃಗು ಋಷಿಗಳಿಗೆ ಬ್ರಾಹ್ಮಣರು ಬಂದಾಗಲೂ ಗೌರವಿಸದೇ ಇರತಕ್ಕಂತಹ ಇವರು ಸರ್ವೋತ್ತಮರಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿತಾ ಮುಂದೆ ವೈಕುಂಠ ಲೋಕಕ್ಕೆ ಬಂದು ಭಗವಂತನಿಂದ ಸನ್ಮಾನಿತರಾಗಿ ವಿಶೇಷವಾದ ರೀತಿಯಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಸಾಧನೆ ಮಾಡುತ್ತಾ ಭೂಲೋಕಕ್ಕೆ ಬಂದು ಮತ್ತೆ ತಾರತಮ್ಯ ಮತವನ್ನೇ ಪ್ರತಿಪಾದನೆ ಮಾಡಿ ಬರತಕ್ಕಂತಹವರಾದರೂ ಆ ಒಂದು ಭೃಗು ಋಷಿಗಳ ಪಾದತಾಡನದಿಂದ ಕುಪಿತರಾಗಿರ್ತಕ್ಕಂತಹ ಅಮ್ಮನವರು ನಾಟಕವನ್ನ ಮಾಡುತ್ತಾ ಕೊಲ್ಹಾಪುರ ಕ್ಷೇತ್ರಕ್ಕೆ ಹೋಗ್ತೇನೆ ಅಂತ ವಿಳಾಸವನ್ನು ತಿಳಿಸಿ ಬರ್ತಕ್ಕಂಥದ್ದು. ಮುಂದೆ ಭಗವಂತ ಮಾಯಾವಿ ಪರಮಾನಂದಂ ತತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಅಮ್ಮನವರನ್ನ ಹುಡುಕಿಕೊಂಡು ನಾಟಕವಾಡಿ ಮುಂದೆ ಬರತಕ್ಕಂತಹ ಕಥಾಭಾಗವನ್ನು ನಿರೂಪಣೆ ಮಾಡತಕ್ಕಂಥವರಾಗಿದ್ದಾರೆ. ಪೂರ್ವ ಹಂತದಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ತೀರ್ಥಗಳು 66 ಕೋಟಿ ತೀರ್ಥಗಳಲ್ಲಿ 1008 ತೀರ್ಥ ಪ್ರಮುಖವಾದವುಗಳು. ಅಲ್ಲಿಗೆ ಹೋಗುವುದಕ್ಕಾಗದಿದ್ದರೆ 108 ತೀರ್ಥ, 108 ತೀರ್ಥಕ್ಕೂ ಹೋಗುವುದಕ್ಕಾಗದೇ ಇದ್ದರೆ 68 ತೀರ್ಥ, 68 ತೀರ್ಥವೂ ಆಗದೇ ಇದ್ದರೆ ಸಪ್ತಃ ಸದ್ದೈವ ಮೋಕ್ಷದಾಯಕ 7 ತೀರ್ಥಗಳು ಸದ್ಯದಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥವು ಧರಿಸಿಕೊಡ್ತಕ್ಕಂಥದ್ದು. ಅದರಲ್ಲಿ ತುಂಬೂರು ತೀರ್ಥ, ಪಾಪವಿನಾಶಿನಿ ತೀರ್ಥ, ಪಾಂಡುತೀರ್ಥ, ಆಕಾಶಗಂಗಾ ತೀರ್ಥ, ಸ್ವಾಮಿ ಪುಷ್ಕರಣಿ ತೀರ್ಥ ಮೊದಲಾದವುಗಳು 7 ತೀರ್ಥಗಳು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಯಾವ ಕುಮಾರಸ್ವಾಮಿ ಸ್ಕಂದನಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹರಿದ ನೀರೇ ಕುಮಾರಧಾರ, ಕುಮಾರ ತೀರ್ಥ. ಅದು ತುಂಬೂರು ತೀರ್ಥ ಹೋಗ್ತಕ್ಕಂಥ ಮಾರ್ಗದಲ್ಲಿ ಎಡಗಡೆಗೆ ಸಿಗುತ್ತೆ ಕುಮಾರ ತೀರ್ಥ. ಅಲ್ಲದೇನೆ ಕಾಯ ರಸಾಯನ ತೀರ್ಥವೇ ಮೊದಲಾದ ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ತೀರ್ಥಗಳು ಯಾವುದರಲ್ಲಿ ಮಿಂದು ಎದ್ದರೆ ಕೈ ಮುರಿದು ಹೋಗಿದ್ದರೆ ಮತ್ತೆ ಕೈ ಜೋಡುವಿಕೆ ಆಗ್ತಕ್ಕಂಥದ್ದಾಗತ್ತೆ. ಸಂಜೀವಿನಿ ತೀರ್ಥದಂತೆ ಕಾಯ ರಸಾಯನ ತೀರ್ಥ. ಅದರ ವಿಳಾಸವನ್ನ ಪುರಾಣಗಳಲ್ಲಿ ಹೇಳ್ತಾರೆ. ಆ ವಿಳಾಸಕ್ಕೆ ನಾವು ಹುಡುಕಿಕೊಂಡು ಹೋದ್ರೆ ಅಲ್ಲಿ ಕಾಯ ರಸಾಯನ ತೀರ್ಥವೂ ಇಲ್ಲ, ನೀರು ಇಲ್ಲ, ಏನೂ ಇಲ್ಲ. ಆದ್ದರಿಂದ ಅದೆಲ್ಲವೂ ಕೂಡ ಭಗವದ್ಭಕ್ತರಿಗೆ ಜ್ಞಾನಿಗಳಿಗೆ ಮಾತ್ರ ಗೋಚರವಾಗ್ತಕ್ಕಂತಹವುಗಳು. ಇನ್ನು ಕೆಲವು ತೀರ್ಥಗಳು ಅಂತ ಕಾಣ್ತಾವೆ, ಆದ್ರೆ ಅಲ್ಲೆಲ್ಲ ಬರೀ ಕೆಸರು ಪಾಚೆ ಎಲ್ಲ ಕಟ್ಟಿಬಿಟ್ಟಿರುತ್ತೆ. ಇದೇನು ತೀರ್ಥ ಅಂತ ಅದನ್ನು ಉಪೇಕ್ಷೆ ಮಾಡಿ ಹೋಗುವಂತೆ ತೀರ್ಥಗಳೇ ನಮಗೆ ಮೋಹ ಮಾಡುತ್ತೆ. ಅಂತ ತೀರ್ಥಗಳು ಕೂಡ ಕರಿಗಿರಿ, ವೆಂಕಟಗಿರಿ ಇರ್ತಕ್ಕಂತಹ ಅನೇಕ ತೀರ್ಥಗಳು ಆ ರೀತಿಯಾಗಿರ್ತಕ್ಕಂಥದ್ದಾಗಿದೆ. ಕರಿಗಿರಿ ಕ್ಷೇತ್ರದಲ್ಲಿ ಪರಾಶರ ತೀರ್ಥವನ್ನು ನೋಡಿಬಿಟ್ರೆ ಈಗೇನು ಸ್ವಲ್ಪ ಶುದ್ಧವಾಗಿರುತ್ತೆ. ಮುಂಚೆ ಬರೀ ಅಲ್ಲಿ ಪಾಚೆ ತುಂಬಿದೆ. ಈ ನೀರನ್ನು ಯಾರಾದ್ರೂ ಕುಡಿತಾರ, ಯಾರಾದ್ರೂ ಪ್ರೋಕ್ಷಣೆ ಮಾಡ್ಕೊಳ್ತಾರ ಅಂತ ಅದನ್ನು ಹೇಸಿಗೆ ಆಗಬೇಕು. ಅದು ಭಗವಂತ ಹಾಗೆ ಮೋಹವನ್ನು ಮಾಡ್ತಾನೆ. ಇಲ್ಲದಿದ್ರೆ ಆ ಫಲದ ಆ ತೀರ್ಥದ ಪ್ರಾಪ್ತಿ ಆಗೋದು ಹೇಗೆ? ಅದರಲ್ಲಿ ಹೀಗೆ ಅನೇಕ ತೀರ್ಥಗಳು ತಿರುಪತಿಗೆ ಬೆಟ್ಟದಲ್ಲಿ ಹಾಸು ಹೊಕ್ಕಾಗಿರ್ತಕ್ಕಂಥದ್ದಾಗಿದೆ. 7 ಬೆಟ್ಟಗಳ ಅದ್ಭುತವಾದ ಪರ್ವತ, ಅದು ಸಾಮಾನ್ಯವಾದದ್ದಲ್ಲ ತಿರುಪತಿ. ಅಂತಹ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಾತ್ಮೆಯನ್ನು 3ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಅದ್ಯ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಶತಾನಂದೋ ವಾಚ ತಸ್ಯೋಪರಿಹರ ದಿವ್ಯಾ ಸ್ವಾಮಿ ಪುಷ್ಕರಣಿ ಶುಭಾ ಮತ್ಸಕಚ್ಚಪ ಸಂಬಂಧ ಜಲಕಪುಟಭೂಷಿತ
ಶಿಂಶುಮಾರಗಣ ಕಿರಣ ಮಂಡೂಕ ಸ್ವರಹಂಕೃತ ತೀರಜೈರ್ವಕ್ಷಸಂಘೈಶ್ಚ ಬಿಂಬಿತಾಂಬರಕಾನನ ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿ ವಿರಾಜತೆ ತಸ್ಯಾಮಿ ಸ್ನಾಂತಿ ಮನುಜಾಃ ದೇಧನ್ಯಾ ಪುಣ್ಯಭಾಜನಾಃ. ಮನುಷ್ಯನಿಗೆ 3 ಅತ್ಯಂತ ದುರ್ಲಭ ಅಂತಾರೆ. ಒಂದು ಏಕಾದಶಿಯ ಉಪವಾಸ, ಸ್ವಾಮಿ ಪುಷ್ಕರಣಿ ಸ್ನಾನ, ಇನ್ನ ಭಗವಂತನ ಧ್ಯಾನ. ಇದೆಲ್ಲವೂ ಕೂಡ ಈ 3 ಅತ್ಯಂತ ದುರ್ಲಭವಾದದ್ದು. ಅದರಲ್ಲೂ ಸ್ವಾಮಿ ಪುಷ್ಕರಣಿ ತೀರ್ಥವನ್ನ ಧನುರ್ಮಾಸತೆ ಪಕ್ಷೆ ದ್ವಾದಶಿಯ ಮರಣೋರಗೆ, ಧನುರ್ಮಾಸದ ಆಯಾದ ಮುಕ್ಕೋಟಿ ದ್ವಾದಶಿ ಅಂತ ಕರೆಸಿಕೊಳ್ತಕ್ಕಂತಹ ದಿನ ಏನಿದೆ ಅದು ಅತ್ಯಂತ ದುರ್ಲಭವಾದದ್ದು. ಏನಕೇನ ಪ್ರಕಾರೇಣ ಅತ್ಯಂತ ಪ್ರಯತ್ನವನ್ನ ಮಾಡುತ್ತಾ ಮುಕ್ಕೋಟಿ ದ್ವಾದಶಿ ದಿನ ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ 66 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನ ಭಗವಂತ ಒದಗಿಸಿಕೊಡ್ತಕ್ಕಂಥವನಾಗುತ್ತಾನೆ ಅಂತ ಪುರಾಣಗಳು ಸಾರಿ ಹೇಳ್ತಕ್ಕಂಥದ್ದಾಗಿದೆ. ಅಂತಹ ಪರಮ ಪವಿತ್ರವಾದ ತೀರ್ಥ ಸ್ವಾಮಿ ಪುಷ್ಕರಣಿ ತೀರ್ಥ. ಅಲ್ಲದೇನೆ ಈ ಸ್ವಾಮಿ ಪುಷ್ಕರಣಿಯಲ್ಲಿ ರಾಮದೇವರು ಸ್ನಾನ ಮಾಡಿದ್ದಾರೆ, ದಶರಥ ಮಹಾರಾಜ ಸ್ನಾನ ಮಾಡಿದ್ದಾನೆ ಅಂತ ಪುರಾಣಗಳು ವರ್ಣನೆ ಮಾಡ್ತಾ ಇವೆ. ಇದರ ಹಿನ್ನೆಲೆ ಹೀಗಿದೆ. ಒಮ್ಮೆ ಪುಲಸ್ತ ಋಷಿಗಳು ತಪಸ್ಸಿಗೆ ಕೂತಿದ್ರು. ಪುಲಸ್ತ ಋಷಿಗಳು ತಪಸ್ಸಿಗೆ ಕೂತಾಗ ಸರಸ್ವತಿ ಅಮ್ಮ ಅವರು ಬರ್ತಾ ಇದ್ರು. ಪುಲಸ್ತ ಋಷಿಗಳು ನೋಡ್ತಾರೆ, ಅಲ್ಲ ನಾನು ಬ್ರಾಹ್ಮಣ ತಪಸ್ಸಿಗೆ ಕೂತಿದ್ದೇನೆ, ಅಮ್ಮನವರು ಹಾಗೆ ಹೋಗ್ತಾ ಇದ್ದಾರಲ್ಲ, ಇರಲಿ ಅಂತ. ಸ್ವಲ್ಪ ದಿನಗಳ ನಂತರದಲ್ಲಿ ಸರಸ್ವತಿ ಅಮ್ಮನವರ ತಪಸ್ಸಿಗೆ ಕೂತರು. ಪುಲಸ್ತ ಋಷಿಗಳು ಮಾರ್ಗದಲ್ಲಿ ಬಂದರು. ಅದೇ ಸಂದರ್ಭ ಸರಸ್ವತಿ ಅಮ್ಮನವರು ಯಾವುದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಏನು ಉದ್ದೇಶ? ನಾನು ಗಂಗೆಗಿಂತಲೂ ಉತ್ತಮಳಾಗಬೇಕು ಅಂತ. ಸರಸ್ವತಿ ಪುಸ್ತಕಾಮಿನಿ, ಆದರೆ ಯಾವುದೇ ನದಿಗಳನ್ನು ಸ್ವೀಕಾರ ಮಾಡಿದಾಗ ತಾರತಮ್ಯದಲ್ಲಿ ಗಂಗೆಯೇ ಉತ್ತಮಳು. ಗಂಗಾ ಉತ್ತಮತಾ ಮತ ಅಂತಾರೆ. ಗಂಗೆಗಿಂತಲೂ ಉತ್ತಮವಾದದ್ದು ಯಾವುದೂ ಇಲ್ಲ. ಗಂಗೆ ಸರ್ವೋತ್ತಮ ನದಿ. ಹೀಗಿರಬೇಕಾದರೆ ಸರಸ್ವತಿಗೆ ಸ್ಥಾನಮಾನ ಏನು? ಅಮ್ಮನವರು ವಿಚಾರ ಮಾಡಿದ್ರು, ಇಲ್ಲ ನನಗೂ ಕೂಡ ಸ್ಥಾನಮಾನ ಬೇಕು ಅಂತ ಸರಸ್ವತಿ ಅಮ್ಮನವರು ತಪಸ್ಸಿಗೆ ಕೂತರಂತೆ. ಆಗ ಪುಲಸ್ತ ಋಷಿಗಳು ಬರ್ತಾ ಇದ್ದಾರೆ. ಇವರಂದ್ರು, ಅಲ್ಲ ಬ್ರಾಹ್ಮಣ ಆಗ ಇವರು ನಮಸ್ಕಾರ ಮಾಡಲಿಲ್ಲ, ಈಗಲೂ ನಮಸ್ಕಾರ ಮಾಡ್ತಾ ಇಲ್ಲ. ಬ್ರಾಹ್ಮಣ ಬಂದಾಗ, ಅದರಲ್ಲೂ ಋಷಿಗಳು ಬಂದಾಗ ಅದೆಂಥ ಪರಿಸ್ಥಿತಿ ಇದ್ದರೂ ಕೂಡ ಎದ್ದು ನಮಸ್ಕಾರ ಮಾಡಬೇಕಾದ ನಮಸ್ಕಾರ. ಸರಸ್ವತಿ ದೇವಿಗೆ ಬುದ್ಧಿಯೇ ಇಲ್ವಲ್ಲ ಅಂತ. ಅದಕ್ಕೆ ಪುಲಸ್ತ ಋಷಿಗಳಂತಾರೆ, ಸರಸ್ವತಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದಾಳೋ ಅದು ಫಲಿಸದೇ ಹೋಗಲಿ ಸಾಕು. ಅಮ್ಮನವರಿಗೆ ಸಿಟ್ಟು ಬಂತಲ್ಲ, ನನ್ನ ಮೊಮ್ಮಗ ಇವರು, ಯಾರ ಪುಲಸ್ತ್ಯ, ಬ್ರಹ್ಮದೇವರ ಮಗನೇ, ನನ್ನ ಮಗ ಮೊಮ್ಮಗ ಆ ಸ್ಥಾನಕ್ಕೆ ಬರ್ತಕ್ಕಂಥವನು, ಇವನಿಗೆ ನಾನೇನು ನಮಸ್ಕಾರ ಮಾಡಬೇಕು ಅಂತ ನಾನು ಉಪೇಕ್ಷೆ ಮಾಡಿದ್ದೇನೆ ಹೊರತು ಋಷಿಗಳಿಗೆ ಮಾಡಬಾರದು ಅನ್ನೋ ಉಪೇಕ್ಷೆ ನನಗೇನು ಇರಲಿಲ್ಲ. ಆದ್ರಿಂದ ಹಿಂದೆ ಮುಂದೆ ತಿಳಿಯದೆ ನನಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಪುಲಸ್ತ ಋಷಿಗಳು ನಿನ್ನ ವಂಶದಲ್ಲಿ ಬರೀ ದೈತ್ಯರೇ ಬರಲಿ ಶಾಪ. ಅದಕ್ಕೆ ಪೌಲಸ್ತೆ ಛಂದರಾಯ ಸುರಮುನಿ ನಿಕರಾಭೀಷ್ಟ ಸಂಪ್ರತ್ಯುಪಾಯ ಶ್ರೇಯೋ ವಿಘ್ನಾದಿರಾಜ ಪ್ರತಿಶತ ಸತತಂ ಭೂರಿ ಗೌರಿ ತನೂಜಃ. ಗಣೇಶ ಅದನ್ನ ಕರೆಯೋದು. ರಾವಣ ಮುಂದೆ ಹೋಗ್ತಾ ಇದ್ದ. ಗಣೇಶ ಏನನ್ನ ಹೇಳಬೇಕು? ಹೇ ಪೌಲಸ್ತ್ಯ ಅಂದ. ಪುಲಸ್ತ್ಯನ ಮೊಮ್ಮಗನೇ ರಾವಣ. ಅದಕ್ಕಂತಾರೆ ಪುಲಸ್ತರ ವಂಶದಲ್ಲಿ ಬರೀ ದೈತ್ಯರೇ ಬರಬೇಕು. ರಾವಣ, ಕುಂಭಕರ್ಣ ಮೊದಲಾದವರೆಲ್ಲ ಬಂದರು. ವಿಶ್ರವಸ್ ಪುಲಸ್ತ ಋಷಿಗಳಿಗೆ ತಪ್ಪಾಯ್ತಮ್ಮ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ವಂಶದಲ್ಲಿ ದೈತ್ಯರು ಬಿಟ್ರೆ ನನ್ನ ಇಡೀ ಕುಲವೇ ನಾಶವಾಗಿ ಹೋಗ್ತಕ್ಕಂಥದ್ದಾಗತ್ತೆ, ಉದ್ಧಾರ ಮಾಡಿ. ಇವರಿಬ್ಬರ ಜಗಳದಲ್ಲಿ ಬ್ರಹ್ಮದೇವರು ಬಂದರು ತೀರ್ಮಾನ ಮಾಡೋದಕ್ಕೆ. ಬ್ರಹ್ಮದೇವರಂತಾರೆ, ಏನು ಜಗಳ ಇಲ್ಲಿ ಹೀಗೆ ಆಗ್ತಾ ಇದೆ? ನನ್ನ ತಪಸ್ಸನ್ನ ಭಂಗ ಮಾಡುವುದಕ್ಕೆ ಪುಲಸ್ತ ಋಷಿಗಳು ಶಾಪವನ್ನು ಕೊಟ್ಟರು. ಅದು ಉದ್ದೇಶ ಫಲಿಸದೇ ಹೋಗಲಿ ಶಾಪವನ್ನು ಕೊಟ್ಟಿದ್ದಾರೆ. ಅಷ್ಟೇ ತಾನೇ ಎಂದು ಬ್ರಹ್ಮದೇವರು. ಅದನ್ನ ಬೇರೆ ರೀತಿಯಲ್ಲಿ ನೋಡೋಣ. ಬ್ರಹ್ಮದೇವರಂತಾರೆ, ಇಬ್ಬರಿಗೂ ಕೂಡ ಪರಿಹಾರವನ್ನು ಕೊಡ್ತೇನೆ. ನೋಡು, ಗಂಗಾ ನದಿಗಳಲ್ಲಿ ಉತ್ತಮಳು, ಅದು ಬೇಡ. ಅದನ್ನ ಪುಲಸ್ತ ಋಷಿಗಳ ಶಾಪದಂತೆ ಬ್ರಾಹ್ಮಣರ ಮಾತನ್ನು ಸತ್ಯ ಮಾಡಬೇಕಾದ್ದರಿಂದ ಬಿಟ್ಬಿಡು. ನೀನು ಎಲ್ಲ ಸರೋವರಗಳ ಮಧ್ಯದಲ್ಲಿ, ಪುಷ್ಕರಣಿಗಳ ಮಧ್ಯದಲ್ಲಿ ಸ್ವಾಮಿ ಅಂತ ಕರೆಸಿಕೊಳ್ತಕ್ಕಂಥವಳಾಗಿ, ಸ್ವಾಮಿ ಪುಷ್ಕರಣಿ, ಸ್ವಾಮಿತ್ವ ಅಂದ್ರೆ ಎಲ್ಲ ಪುಷ್ಕರಣಿಗಳಲ್ಲೂ ಅತ್ಯಂತ ಉತ್ತಮಳು. ಎಲ್ಲ ಪುಷ್ಕರಣಿಯಲ್ಲಿ ಗಂಗಾ ನದಿಗೆ ಸನ್ನಿಧಾನವಿದ್ದರೂ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಮಾತ್ರ ವಿಶೇಷವಾದ ಗಂಗಾ ಸನ್ನಿಧಾನವಿರಲಿ ಅಂತ ಗಂಗೆಯೂ ಕೂಡ ನೀರಲ್ಲೇ ಬರಲಿ. ಸರಸ್ವತಿಗೆ ಉತ್ತಮವಾದ ಸ್ಥಾನವನ್ನ ಪುಷ್ಕರಣಿಯ ಮಧ್ಯದಲ್ಲಿ ಕೊಡ್ತಕ್ಕಂಥವನಾಗುತ್ತೇನೆ ಅಂತ ಬ್ರಹ್ಮದೇವರು ಸ್ವಾಮಿ ಪುಷ್ಕರಣಿ ಎನ್ನುವ ಹೆಸರನ್ನು ಇಟ್ಟು ಸರಸ್ವತಿ ನದಿಯನ್ನ ಅಲ್ಲಿ ಇಡತಕ್ಕಂಥವನಾಗಿದ್ದಾನೆ. ಪುಲಸ್ತ ಋಷಿಗಳಿಗೆ ಹೇಳಿದ, ವಿಚಾರ ಮಾಡಬೇಡ ಕೂಸು, ನಿನ್ನ ವಂಶದಲ್ಲಿ ಬರೀ ರಾಕ್ಷಸರು ಬಂದರು,
ಒಬ್ಬ ಭಾಗವತೋತ್ತಮ ಇಡೀ ವಂಶವನ್ನೇ ಉದ್ಧಾರ ಮಾಡ್ತಾನೆ ಅಂತ ವಿಭೀಷಣನಂತಹ ಮಹಾನುಭಾವರನ್ನ ಅವತಾರ ಮಾಡತಕ್ಕಂತಹ ಸೂಚನೆಯನ್ನ ಬ್ರಹ್ಮದೇವರು ಕೊಡ್ತಕ್ಕಂಥವರಾದರು. ಹೀಗೆ ಸರಸ್ವತೀ ದೇವಿಯರ ಸನ್ನಿಧಾನವಿರ್ತಕ್ಕಂತಹ ಕ್ಷೇತ್ರ ಅದು ಸ್ವಾಮಿ ಪುಷ್ಕರಣಿ ತೀರ್ಥ. ಕಿಮತ್ರ ಮನುಜಾನಾಂಚ ಸ್ಥಾನಕಾಲೋವಧಾರಿತಃ ತತ್ರ ಶ್ರಾದ್ದಾನಿ ಕರ್ಮಾಣಿ ಪಿತॄಣಾಂ ಪ್ರೀತಯೇ ದ್ವಿಜಾಃ. ಒಮ್ಮೇನಾಗಿದೆ, ಈ ಕಪಿಗಳ ಸೈನ್ಯ ಸೀತಾಮ್ಮನವರನ್ನು ಹುಡುಕಬೇಕು ಅಂತ ಬಂತು. ಸೀತಾಮ್ಮನವರನ್ನ ಹುಡುಕುವುದಕ್ಕೆ ಬಂದಾಗ ದಕ್ಷಿಣ ದಿಕ್ಕಿಗೆ ನಾಯಕ ಹನುಮಂತ, ಉತ್ತರ ಪಶ್ಚಿಮ ಪೂರ್ವ ದಿಕ್ಕುಗಳಿಗೆ ಎಲ್ಲ ಕಡೆಯಲ್ಲಿಯೂ ಕೂಡ ರಾಮದೇವರು ಕೊಟ್ಟು ಕಳಿಸಿದ್ರು ಕಪಿಗಳ ತಂಡವನ್ನ. ಎಲ್ಲಿಂದ ಕೊಟ್ಟು ಕಳಿಸಿದ? ಎಲ್ಲಿದ್ದ? ಕಿಷ್ಕಿಂಧ ಪರ್ವತದಲ್ಲಿದ್ದ ಸುಗ್ರೀವ. ರಾಮ ಅಲ್ಲಿಂದ ಕೊಟ್ಟು ಕಳಿಸಿದ ಅಂತ ತಾತ್ಪರ್ಯ ಅಲ್ಲ. ಯಾಕಂದ್ರೆ ಅಲ್ಲಿಂದ ಕೊಟ್ಟು ಕಳಿಸಿದಾಗ ಭಾರತದ ಸುತ್ತಮುತ್ತಲು ಮಾತ್ರ ಕಪಿಗಳ ತಂಡ ಹೋಗಬೇಕು. ಅದರ ಹನುಮಂತ ಇಡೀ ಭಾರತವನ್ನೇ ಸುತ್ತಾಡಿದ ಅಂತ ನಮ್ಮ ಪುರಾಣಗಳಲ್ಲಿ ಕೇಳ್ತೇವೆ. ಮತ್ತೆ ಎಲ್ಲಿಗೆ ಹೋದ? ವದರಾಜರಂತಾರೆ ಮೇರು ಪರ್ವತದ ಸದನದಲ್ಲಿ ಹೋಗಿ ಮೇರು ಪರ್ವತದ ಉತ್ತರ, ಮೇರು ಪರ್ವತದ ದಕ್ಷಿಣ, ಮೇರು ಪರ್ವತದ ಪೂರ್ವ, ಮೇರು ಪರ್ವತದ ಪಶ್ಚಿಮ ದಿಕ್ಕುಗಳಿಗೆ ರಾಮದೇವರು ಎಲ್ಲ ಕಪಿಗಳ ತಂಡವನ್ನ ಕೊಟ್ಟು ಕಳಿಸಿದರು ಅಂತಾರಲ್ಲ. ರಾವಣ ಲಂಕೆಗೆ ಕರೆದುಕೊಂಡು ಹೋಗಿದ್ದಾನೆ ಅಂತ ಗೊತ್ತಿದೆ ಆಗ್ಲೇ. ಲಂಕೆಗೆ ಕರೆದುಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದ ಮೇಲೆ ಸಂಪಾತಿ ಪಕ್ಷ ಹೇಳಿದೆ, ಮತ್ತ್ಯಾಕೆ 4 ಕಡೆ ಕೊಟ್ಟು ಕಳಿಸಿದ್ರು? ವದರಾಜರಂತಾರೆ ಅಲ್ಲ, ಒಬ್ಬ ಕಳ್ಳ ಕಳ್ಳತನ ಮಾಡಿದ ವಸ್ತುವನ್ನು ತನ್ನ ಮನೆಯಲ್ಲಿ ಇಟ್ಕೋಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದ್ರೂ ಇಡಬಹುದು ಅಂತ ಕಳ್ಳನ ಬುದ್ಧಿ. ಅದಕ್ಕೆ 4 ಕಡೆ ಇಲ್ಲಿ ರಾಮದೇವರು ಕೊಟ್ಟು ಕಳಿಸಿದ್ರು ಅಂತ. ಹಾಗೆ ರಾಮದೇವರ ಒಂದು ಆಜ್ಞೆಯಂತೆ ಕಪಿಗಳ ತಂಡ ಒಂದು ಕಡೆ ಬಂದಿದೆ. ಅವರಿಗೆ ಸುಸ್ತಾಗಿ ಹೋಯ್ತು. ಅಲ್ಲಿ ಇಡೀ ದಕ್ಷಿಣ ದಿಕ್ಕನ್ನ ಪರ್ಯಟನೆ ಮಾಡಿ ನೋಡಿದ್ವಿ, ರಾವಣ ಇಲ್ಲ, ಸೀತೆ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ ನಮಗೆ. ಆ ಕಡೆ ಹೋದ್ರೆ ಸುಗ್ರೀವ ನಮ್ಮನ್ನ ಹಿಂಸೆ ಮಾಡ್ತಾನೆ, ಈ ಕಡೆ ನಮಗೆ ಅದನ್ನು ಹುಡುಕೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಇಲ್ಲೇ ಎಲ್ಲಾದ್ರೂ ಕುಳಿತುಕೊಂಡು ಬಿಡೋಣ ಅಂತ ನೋಡಿದ್ರು. ಅಷ್ಟರಲ್ಲಿ ಒಬ್ಬ ಕಪಿ ಕರೀತು, ಬಂದ್ರೋ ಇಲ್ಲಿ? ಯಾಕೆ? ವಿಶೇಷವಾದದ್ದು ಒಂದು ವೃಕ್ಷ ಕಾಣ್ತಾ ಇದೆ, ಒಳಗೆ ಹೋಗಿ ನೋಡೋಣ ಅಂತ. ಸರಿ, ಎಲ್ಲ ಹನುಮಂತ ದೇವರ ಕಣ್ಣು ತಪ್ಪಿಸದಂತೆ ಅಂದುಕೊಂಡು ಗುಹೆ ಒಳಗೆ ಹೋದರು. ಗುಹೆಯಲ್ಲಿ ಅದ್ಭುತವಾದ ವೃಕ್ಷ. ಆ ವೃಕ್ಷದ ಫಲವನ್ನು ತಿಂತಾರೆ. ಅಮೃತರ ಸ್ವರೂಪವಾಗಿರ್ತಕ್ಕಂತಹ ಫಲ. ಎಲೆಗಳನ್ನು ತಿಂದ್ರು, ಎಲೆಗಳಲ್ಲಿ ಇನ್ನೂ ವಿಶೇಷವಾದ ರಸ. ಇನ್ನು ಒಳಗೆ ಹೋದರು, ಸುಂದರವಾದ ಗೃಹಗಳು ಗುಹೆಯೊಳಗಡೆ. ಇನ್ನು ಸ್ವಲ್ಪ ಒಳಗೆ ಹೋದರು, ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರೆ. ಕಪಿಗಳನ್ನು ಕರೆದುಕೊಂಡು ವಿಲಾಸವಾಗಿರ್ತಕ್ಕಂತಹ ವಿಶೇಷವಾದ ಸುಖವನ್ನು ಕೊಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಒಳಗೆ ಹೋದ್ರು ಅವರಿಗೆ ಆನಂದವಾಗಿಬಿಡುತ್ತೆ. ನೋಡೋ, ಮೇಲೆ ಹೋಗೋದೇ ಬೇಡ ಅಂತ. ಮೇಲೆ ಹೋದ್ರೆ ಹನುಮಂತ ದೇವರು ನಮ್ಮನ್ನು ಬಿಡಲ್ಲ, ಆ ಕಡೆ ಹೋದೆ ಸುಗ್ರೀವೇ ಬಿಡಲ್ಲ, ಸೀತಾದೇವಿ ನಮಗೆ ಸಿಗ್ತಾ ಇಲ್ಲ, ಅದ್ರ ಬದಲು ಇಲ್ಲೇ ಗುಹೆ ಒಳಗೆ ಇದ್ದು ಬಿಡೋಣ ಆನಂದವಾಗಿ ಅಂತ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ದಾರೆ. ಇನ್ನು ಸ್ವಲ್ಪ ಒಳಗೆ ಹೋದ್ರು ಭಗವಂತ ಶ್ರೇಷ್ಠಾರಿಯಾಗಿ ಮಲಗೊಂಬಿಟ್ಟಿದ್ದಾನೆ. ಇನ್ನೇನು ದೇವರೇ ಇದ್ದಾನೆ, ವೈಕುಂಠಕ್ಕೆ ಬಂದ್ಬಿಟ್ಟಿದೀವಿ ನಾವು, ಇನ್ನೇನು ನಚ ಪುನರಾವರ್ತತೆ ನಚ ಪುನರಾವರ್ತ, ಮತ್ತೆ ಹೋಗೋದು ಇಲ್ಲೇ ಇಲ್ಲ, ಇಲ್ಲೇ ಇದ್ದು ಬಿಡೋಣ ಅಂದ್ರು. ಟೆಂಟ್ ಹಾಕ್ಬಿಡೋಣ ಅಂದ್ರು ಎಲ್ಲ ಕಡೆ. ಹನುಮಂತ ದೇವರ ಮೇಲೆ ನೋಡ್ತಾ ಇದ್ರು, ಏನಪ್ಪಾ ನೀವೇ ಹೊರಗಡೆ ಬರ್ತಿರೋ, ನಾನು ಒಳಗೆ ಬರಲು ಅಂದ್ರು. ಎದ್ದೋ ಬಿದ್ದೋ ಅಂತ ಎಲ್ಲ ಮೇಲೆ ಬಂದ್ರು ಅಂತ. ಹಾಗೆ ಈ ಕಥಾನಕ ಆ ಗುಹೆ ಎಲ್ಲಿದೆ ಅಂತಂದ್ರೆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿದೆ. ಅದಕ್ಕೆ ಐರಮ್ಮದ ಅಂತ ಹೆಸರು. ಐರಮ್ಮದ ಅನ್ನತಕ್ಕಂತಹ ಗುಹೆ ಅದು ಸಾಕ್ಷಾತ್ ವೈಕುಂಠದ ಒಂದು ಭಾಗ. ಆ ಭಾಗವನ್ನು ಎಲ್ಲಿಟ್ಟಿದ್ದಾನೆ ಸ್ವಾಮಿ ಅಂದ್ರೆ ಸ್ವಾಮಿ ಪುಷ್ಕರಣಿ ತೀರ್ಥದ ಈಶಾನ್ಯ ದಿಕ್ಕಿನಲ್ಲಿ. ಇವತ್ತಿಗೂ ಆ ಗುಹೆ ಇದೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇವತ್ತಿಗೂ ಆ ಗುಹೆ ಇದೆ. ಅಂತಹ ಅದ್ಭುತವಾದ ತೀರ್ಥ ಸ್ವಾಮಿ ಪುಷ್ಕರಣಿ ತೀರ್ಥ. ಇನ್ನೊಂದು ರೀತಿಯಲ್ಲಿ ಕಿಮತ್ರ ಮನುಜಾನಾಂಚ ಸ್ನಾನಕಾಲ ಅವಧಾರಿತಃ ತತ್ರ ಶ್ರಾದ್ದಾನಿ ಕರ್ಮಾಣಿ ಪಿತॄಣಾಂ ಪ್ರೀತಯೇ ದ್ವಿಜಾಃ ತೇಷಾಂ ಪಿತೃಗಣಾಸ್ತುಷ್ಟಾ ನೃತ್ಯಂತಿ ಹರಿಮಂದಿರೆ ಜನ್ಮನಾತ್ಮನೇನೇವ ದೈವೇನ ಭವತಾಮಹೋ ಸ್ನಾನದಾನೇನ ತೀರ್ಥೇ ಮನುಜಾ ಭಾಗ್ಯಶಾಲಿನಃ. ಅದ್ಭುತವಾಗಿರತಕ್ಕಂತಹ ಆ ಫಲಗಳನ್ನು ಕೊಡ್ತಕ್ಕಂಥದ್ದು ಯಾರಲ್ಲಿ ಪಿತೃಶ್ರಾದ್ದವನ್ನ ಮಾಡ್ತಾರೋ ಅವರ ಪಿತೃದೇವತೆಗಳು ನರ್ತನವನ್ನ ಮಾಡ್ತಾರೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಏನಿದೆ ಸ್ವಾಮಿ ಪುಷ್ಕರಣಿಯಲ್ಲಿ ಅಂತಂದ್ರೆ ಅದನ್ನ ಎಲ್ಲಾ ನೀರನ್ನ ತೆಗೆದಾಗ ನೋಡ್ಬೇಕದನ್ನ. ಎಲ್ಲಾ ನೀರನ್ನ ಕ್ಲೀನ್ ಮಾಡುವಾಗ ತೆಗಿತಾರೆ. ತೆಗೆದಾಗ ನೋಡ್ಬೇಕು, 9 ಕುಂಡಗಳಿವೆ. 8 ಕುಂಡಗಳು, ಮಧ್ಯದಲ್ಲಿ ಒಂದು ಕುಂಡ. ಯಾವುದು 9 ಕುಂಡಗಳು? ವಾಯುವ್ಯ ದಿಕ್ಕಿನಲ್ಲಿ ವಾಯುತೀರ್ಥ, ಉತ್ತರ ದಿಕ್ಕಿನಲ್ಲಿ ಚಂದ್ರತೀರ್ಥ, ಈಶಾನ್ಯ ದಿಕ್ಕಿನಲ್ಲಿ ರುದ್ರತೀರ್ಥ, ವಾರುಣ ದಿಕ್ಕಿನಲ್ಲಿ ವರುಣತೀರ್ಥ, ಇನ್ನ ಶೇಷತೀರ್ಥ ಪಶ್ಚಿಮ ದಿಕ್ಕಿನಲ್ಲಿ, ನೈಋತ್ಯ ದಿಕ್ಕಿನಲ್ಲಿ ನಿವೃತ್ತಿ ತೀರ್ಥ, ದಕ್ಷಿಣ ದಿಕ್ಕಿನಲ್ಲಿ ಯಮತೀರ್ಥ,
ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿತೀರ್ಥ, ಪೂರ್ವದಲ್ಲಿ ಬ್ರಹ್ಮತೀರ್ಥ ಮತ್ತು ಇಂದ್ರತೀರ್ಥ. ಹೀಗೆ ಇಷ್ಟು ತೀರ್ಥಗಳು ಬರೀ ಒಂದೇ ಒಂದು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿದೆ. ಅಂದರೆ ನಾವೇನಾದರೂ ಸ್ನಾನ ಮಾಡತಕ್ಕಂತಹ ಸಂದರ್ಭದಲ್ಲಿ ವರಾಹ ದೇವರ ದೇವಸ್ಥಾನದ ಕೆಳಗಡೆ ಸ್ನಾನ ಮಾಡಿದರೆ ಅಲ್ಲೇನು ಫಲ ಬರುತ್ತೆ? ವರಾಹ ತೀರ್ಥ ಅಂತ ಕರೆಸಿಕೊಳ್ತಕ್ಕದ್ದು. ಪೂರ್ವ ದಿಕ್ಕಿನಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮತೀರ್ಥ, ಇಂದ್ರತೀರ್ಥ. ಈಶಾನ್ಯ ದಿಕ್ಕಿನಲ್ಲಿ ಸ್ನಾನ ಮಾಡಿದರೆ ಈಶಾನ್ಯ ತೀರ್ಥ. ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿದರೆ ಅಗ್ನಿತೀರ್ಥ. ಹೀಗೆ ನಾವು ಸ್ವಾಮಿ ಪುಷ್ಕರಣಿಗೆ ಸ್ನಾನಕ್ಕೆ ಹೋದಾಗ ನಮ್ಮ ನಮ್ಮ ಮನೋಭೀಷ್ಟಗಳನ್ನ ಬಯಸಿಕೊಂಡು ನಾವು ಎಲ್ಲಾದ್ರೂ ಒಂದು ದಿಕ್ಕಿನಲ್ಲಿ ಸ್ನಾನ ಮಾಡಿದ್ರೆ ಅಂತಂತ ಫಲಗಳನ್ನ ಪುರಾಣಗಳು ಹೇಳಿದ್ದಾರೆ. ಆ ಫಲಗಳನ್ನು ಓದ್ತೇನೆ. ಉತ್ತರ ದಿಕ್ಕಿನಲ್ಲಿ ಕುಬೇರ ಮೂಲೆ ಅಂತಾರಲ್ಲ ಬೆಂಗಳೂರಿನಲ್ಲಿ, ಉತ್ತರ ದಿಕ್ಕು ಅಂದ್ರೆ ಧನತೀರ್ಥ. ಒಳ್ಳೆ ಅದಕ್ಕಂತಾರೆ ಕುಬೇರನಿಂದ ನಿರ್ಮಿತವಾಗಿರತಕ್ಕಂಥದ್ದು. ಅಲ್ಲಿ ಸ್ನಾನ ಮಾಡತಕ್ಕಂಥದ್ದಾದ್ರೆ ಸ್ಥಾನ ಯಾವ ಧನಾದಿ ಸಂಪತ್ತು ಲಭಿಸಿ ಕೊನೆಯಲ್ಲಿ ಮುಕ್ತನಾಗ್ತಕ್ಕಂಥವನಾಗುತ್ತಾನೆ ಅಂತ ಒಂದು. ಈಶಾನ್ಯ ದಿಕ್ಕಿನಲ್ಲಿ ಗಾಲವ ತೀರ್ಥ. ಅಲ್ಲಿ ಸ್ನಾನ ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಭುಕ್ತಿ, ವಿಶೇಷವಾಗಿರ್ತಕ್ಕಂಥ ಭಕ್ತಿ ನಮಗೆ ದೊರಕತಕ್ಕಂಥದ್ದಾಗುತ್ತೆ. ಪೂರ್ವ ದಿಕ್ಕಿನಲ್ಲಿ ಯಾರು ಗಾಲವರು? ಭಾಷ್ಯದೀಪಿಕಾಚಾರ್ಯರು. ಅದೆಲ್ಲ ಸ್ಮರಣೆಯನ್ನು ಮಾಡಬೇಕು. ಜಗನ್ನಾಥ ತೀರ್ಥರು ಭಾಷ್ಯದೀಪಿಕಾ ಅನ್ನತಕ್ಕಂಥ ಅದ್ಭುತವಾದ ಮೇರು ಗ್ರಂಥವನ್ನ ಕೊಟ್ಟ ಕುಂಭಕೋಣದಲ್ಲಿ ವೃಂದಾವನಸ್ಥರಾಗಿರ್ತಕ್ಕಂಥ ಜ್ಞಾನಿಗಳು. ಅದರ ಅವತಾರ ಅಂಶ ರೂಪಗಳನ್ನು ಚಿಂತನೆ ಮಾಡಿ ಅದನ್ನೇ ವಿಜಯದಾಸರು ಪೈತೃಕ ಸುಳಾದಿಯಲ್ಲಿ ಕೊಟ್ಟಿದ್ದು ನಮಗೆ. ಅಂಶ ಅವತಾರ ಅಂಶಗಳ ಒಂದು ಚಿಂತನೆ ಎನ್ನತಕ್ಕಂಥದ್ದು ವಿಶೇಷವಾದ ಜ್ಞಾನ ಪ್ರಾಪಕವಾದದ್ದು. ಇನ್ನು ಪೂರ್ವ ದಿಕ್ಕಿನಲ್ಲಿ ಮಾರ್ಕಾಂಡೇಯ ತೀರ್ಥ. ಅಲ್ಲಿ ಮಾರ್ಕಾಂಡೇಯ ಮುನಿಗಳು ನಿರ್ಮಿತವಾಗಿರ್ತಕ್ಕಂಥ ತೀರ್ಥವಾದ್ದರಿಂದ ಅಲ್ಲಿ ಸ್ನಾನ ಮಾಡಿದ್ರೆ ಆಯುಷ್ಯ ವೃದ್ಧಿ. ಆಗ್ನೇಯ ತೀರ್ಥದಲ್ಲಿ ಅಗ್ನಿ ನಿರ್ಮಿತವಾದ್ದರಿಂದ ಅಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲವೂ ಕೂಡ ಧ್ವಂಸವಾಗತಕ್ಕಂಥದ್ದಾಗುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಯಮತೀರ್ಥವಾದ್ದರಿಂದ ಅಲ್ಲಿ ಸ್ನಾನ ಮಾಡಿದರೆ ನರಕೋತ್ತಾರಣವಾಗುತ್ತೆ. ನೈಋತ್ಯ ದಿಕ್ಕಿನಲ್ಲಿ ವಸಿಷ್ಠ ತೀರ್ಥವಾದ್ದರಿಂದ ಯಾರಾದರೂ ಸಾಲ ಮಾಡಿದ್ರೆ, ಬ್ಯಾಂಕಲ್ಲಿ ಬಡ್ಡಿ ತಗೊಂಡಿದ್ರೆ, ಋಣಮೋಚನ ಆಗಬೇಕು ಅಂತಿದ್ರೆ ವಸಿಷ್ಠ ತೀರ್ಥ ಯಾವುದದು? ನೈಋತ್ಯ ದಿಕ್ಕಿನಲ್ಲಿದೆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಅದು ನಮ್ಮ ನಂಬಿಕೆ ಮೇಲೆ ಬಿಟ್ಟಿದೆ ಹೊರತು ಭಗವಂತನನ್ನು ನಂಬಿದ್ರೆ ಉದ್ಧಾರ 100% ಅಂತ ಅದನ್ನು ಹೇಳ್ತಾ ಇದ್ದಾರೆ. ಪಶ್ಚಿಮ ದಿಕ್ಕಿನಲ್ಲಿ ವಾಯುತೀರ್ಥ. ವಾಯುತೀರ್ಥ ಅಂದ್ರೆ ಏನ್ ಕೊಡ್ಬೇಕು? ಸದ್ಯ ಕೈವಲ್ಯದಾಯಕ ಅಂತ ಕೈವಲ್ಯವನ್ನು ಕೊಡ್ತಾನೆ. ಇನ್ನೇ ವಾಯು ದಿಕ್ಕಿನಲ್ಲಿ ವರಾಹ ತೀರ್ಥ. ಅದೇ ವರಾಹ ದೇವರ ದೇವಸ್ಥಾನದ ಕೆಳಗಡೆ ಅಲ್ಲಿ ಸ್ನಾನ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಪ್ರಾಪ್ತಿ, ಭೂ ಪ್ರಾಪ್ತಿ. ಇನ್ನ ಮಧ್ಯದಲ್ಲಿ ಸರಸ್ವತಿ. ಅಲ್ಲಿ ಸ್ನಾನ ಮಾಡಿಬಿಟ್ರೆ ಮುಕ್ತಿ ಅಂತ ಅರ್ಥ. ಅಲ್ಲಿ ಹೋಗಕ್ಕೆ ಆಗಲ್ಲ, ಅದಕ್ಕೆ ಮುಕ್ತಿ ಎಂದು. ಆದ್ದರಿಂದ ಮಹಾಪಾತಕ ನಾಶನ ಮತ್ತು ಮುಕ್ತಿ ಅಂತಕ್ಕಂಥ ಸರಸ್ವತಿ ತೀರ್ಥದಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಈ ಚಿಂತನೆಯನ್ನ ನಮಗೆ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಹೋಗಕ್ಕಾಗಲಿಲ್ಲ. ಮತ್ತೇನು ಮಾಡ್ಬೇಕು? ಪ್ರತಿನಿತ್ಯದಲ್ಲಿ ಸೋಮಸೂತ್ರದಲ್ಲಿ ಭಗವಂತನಿಗೆ ಅಭಿಷೇಕ ಮಾಡಬೇಕಾದ್ರೆ ಈ 9 ತೀರ್ಥಗಳನ್ನು ಚಿಂತನೆ ಮಾಡಿಕೊಂಡು ಅಲ್ಲಲ್ಲಿ ಈ ತೀರ್ಥಗಳಿಗೆ ಸೋಮಸೂತ್ರದಲ್ಲಿ ಇಟ್ಕೊಂಡು ಅಭಿಷೇಕ ಮಾಡಿದರೆ ನಮ್ಮ ತೀರ್ಥವೇ ಸ್ವಾಮಿ ಪುಷ್ಕರಣಿ ತೀರ್ಥವಾಗುತ್ತೆ ಅಂತ. ಆದ್ದರಿಂದ ಹೀಗೆ ಆ ಭಗವಂತನ ಚಿಂತನೆಯನ್ನು ಪ್ರಜ್ಞಾಗತವಾದ ಭಗವದ್ ರೂಪ, ವಾರಿಗತವಾಗಿರ್ತಕ್ಕಂಥ 24 ಭಗವದ್ ರೂಪ, ದೀಪಗತವಾದ 13 ಭಗವದ್ ರೂಪ, ಗಂಧಗತವಾದ 403 ಭಗವದ್ ರೂಪಗಳನ್ನ ಸಾಲಿಗ್ರಾಮಕವಾಗಿರ್ತಕ್ಕಂತಹ 5,225 ಭಗವದ್ ರೂಪಗಳು, ಉಪಕರಣಗಳಿರ್ತಕ್ಕಂಥ 55,115 ರೂಪಗಳು. ಇಷ್ಟೆಲ್ಲವೂ ಕೂಡ ಉಪಕರಣಗಳಲ್ಲಿ ಎಲ್ಲ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದಾಗ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಏನು ಫಲ ಬರಬಹುದೋ ಅದು ನಾವು ಮಾಡುವ ತೀರ್ಥದಲ್ಲೇ ಫಲ ಬರುತ್ತೆ. ಅಷ್ಟು ವಿಶೇಷವಾದ ಒಂದು ಫಲವನ್ನ ಸ್ವಾಮಿ ಪುಷ್ಕರಣಿ ಕ್ಷೇತ್ರಕ್ಕೆ ತೀರ್ಥಕ್ಕೆ ಕೊಡ್ತಕ್ಕಂಥವರಾಗಿದ್ದಾರೆ. ಅದರಿಂದ ಅಲ್ಲಿ ಏನಾಯಿತು ಅಂತ ಪುರಾಣದಲ್ಲಿ ಅದರ ಇತಿಹಾಸವನ್ನು ತೋರಿಸಿಕೊಡ್ತಾರೆ. ಶಂಖೋ ನಾಮ ಕಶ್ಚಿತ್ ಸ್ನಾನ ಮಾತ್ರೇಣ ನಾಕಃ. ಹಿಂದೆ ಶಂಖ ಅಂತಕ್ಕಂತಹ ಮಹಾರಾಜ ಇಲ್ಲಿ ಸ್ನಾನ ಮಾಡುವುದರಿಂದಲೇ ಮುಕ್ತಿಯನ್ನು ಹೋಗ್ತಕ್ಕಂಥವನಾದ. ಅಲ್ಲದೆ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಬಹಳ ಕಥೆಗಳಿದೆ. ಅದನ್ನ ಇಷ್ಟರಲ್ಲೇ ಹೇಳಿ ಮುಗಿಸೋದಕ್ಕಾಗಲ್ಲ. ಅಷ್ಟು ಹಿನ್ನೆಲೆ, ಅಷ್ಟು ಮಹಿಮೆ ಆ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕಿದೆ. ದೊಡ್ಡ ದೊಡ್ಡ ಜ್ಞಾನಿಗಳು, ಪ್ರಹ್ಲಾದರಾಜರು, ಬಲಿಚಕ್ರವರ್ತಿ ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಿಕೊಂಡು ಹೋಗಿದ್ದಾರೆ. ದೊಡ್ಡ ಕ್ಷೇತ್ರ ಸ್ವಾಮಿ ಪುಷ್ಕರಣಿ ತೀರ್ಥ. ಪುರಾಣಾರಾಯಣೋ ನಾಮ ಬ್ರಾಹ್ಮಣೋ ಅಂಗಿರಸ ಸುತಃ ಸ್ವಾಮಿ ಪುಷ್ಕರಣಿ ತೀರ್ಥೆ ಮಹಿಮ್ನಾ ಸ್ಥಾನಜೈನಹಿ ವರಂ ಲಬ್ಧ್ವಾ ಹರಿಂ ದೃಷ್ಟ್ವಾ ಪಿತಾಂ ಹರಿವಂದಿರಂ ರಾಮೋಪಿ ತತ್ರ ಸ್ಥಾನೆ ನೀತಾಂ ಸೀತಾಮವಾಪಚ ಏವಂ ತೀರ್ಥವರ ತತ್ರ ಸ್ವಾಮಿ ಪುಷ್ಕರಣಿ ಶುಭಾ. ಅಂತಹ ಆಯಾವ ತೀರ್ಥದಲ್ಲಿ ಮಾರ್ಕಾಂಡೇಯರು, ರಾಮದೇವರು, ಶಂಖ ನೃಪತಿ ಎಲ್ಲರೂ ಸ್ನಾನ ಮಾಡಿಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ತಸ್ಯಾ ಪಶ್ಚಿಮ ದಿಗ್ಭಾಗೆ ವರಾಹ ವದನೋ ಹರಿಹಿ. ಅದರ ಪಶ್ಚಿಮ ದಿಗ್ಭಾಗದಲ್ಲಿರುವವನೇ ವರಾಹ.
ಧರಣೀಮಾ ಲಿಂಗ ತತ್ರೈವ ಆಸ್ತೆ ವಿಫಲರಾಜತೆ. ಅಶ್ವತ್ಥ ವೃಕ್ಷದ ಸಮೀಪದಲ್ಲಿರ್ತಕ್ಕಂತಹ ಸ್ವಾಮಿ ಧರಣಿ ದೇವಿಯರನ್ನು ಆಲಿಂಗನ ಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾನಪ್ಪ. ತ್ರಿಕೋಟಿ ತೀರ್ಥ ಜಾತೀನಾಂ ಜನ್ಮಸ್ಥಾನ ಅಂತ ಭೂಧರ. 3 ಕೋಟಿ ತೀರ್ಥಗಳಿಗೆ ಜನ್ಮಸ್ಥಾನ ಯಾರು ಅಂದ್ರೆ ವರಾಹ ಅಂದ್ರು. ವರಾಹನ ಸ್ಮರಣೆ ಇಲ್ಲದೇನೆ ನಮಗೆ ಅದು ದಿನವೇ ಅಲ್ಲ ಅಂತ. ಯಾಕೆ ಮೃತ್ತಿಕಾ ಶೌಚದಿಂದ ಹಿಡಿದುಕೊಂಡು ಮಲಗುವವರೆಗೂ ನಾವು ವರಾಹನ ಸ್ಮರಣೆಯನ್ನು ಮಾಡ್ತೇವೆ. ಮೃತ್ತಿಕಾ ಶೌಚಿಗೆ ಯಾಕೆ ಸ್ಮರಣೆ ಮಾಡಬೇಕು? ಮೃತ್ತಿಕೆಯನ್ನು ಉದ್ಧಾರ ಮಾಡಿದವನೇ ಅವನು. ಆ ಮಂತ್ರದಲ್ಲೇ ಬರುತ್ತೆ ಅಂದ್ರು, ವರಾಹೇಣ ಉದ್ಧತಾಸಿ. ವರಾಹನಿಂದ ಉದ್ಧತವಾಗಿರ್ತಕ್ಕಂಥ ಇಲ್ಲಿ ಮೃತ್ತಿಕೆ ನಿನ್ನ ನಾನು ಶೌಚಕ್ಕೆ ಬಳಸ್ತಾ ಇದ್ದೇನೆ, ಆ ಮಂತ್ರದಲ್ಲೇ ಬರುತ್ತೆ. ಮಲ್ಕೊಳ್ಬೇಕಾದ್ರೆ ಭೂಮಿಗೆ ನಮಸ್ಕಾರ ಮಾಡಿಕೊಂಡು, ಯಾಕೆ ಭೂಮಿಯನ್ನು ತಂದವನೇ ವರಾಹನಾದ್ದರಿಂದ ವರಾಹನ ಸ್ಮರಣೆ. ಹಲ್ಲುಚ್ಚಬೇಕಾದ್ರೆ ಅಲ್ಲಿಯೂ ಕೂಡ ವರಾಹ ಸ್ಮರಣೆ. ಊಟ ಮಾಡಬೇಕಾದ್ರೆ ಹಲ್ಲುಗಳಲ್ಲಿ ಶಬ್ದ ಆದ್ರೆ ಆ ಶಬ್ದಕ್ಕೂ ಅಭಿಮಾನಿ ಹರಿತಾಮೃತದಲ್ಲಿ ಹೇಳ್ತಾರೆ, ಅದರ ಶಬ್ದಕ್ಕೂ ಅಭಿಮಾನಿಯೂ ಕೂಡ ಕಟಕಟ ಅಂತ ಚಕ್ಕಿಗೆ ಕೋಡ್ಬೆಳೆದಿರುವಾಗ ಬರುತ್ತಲ್ಲ, ಆ ಶಬ್ದಕ್ಕೂ ಅಭಿಮಾನಿ ವರಾಹ ಅಂದ್ರು. ಆದ್ದರಿಂದ ಹೀಗೆ ಎಲ್ಲ ಕಡೆಯಲ್ಲಿಯೂ ಕೂಡ ವರಾಹ ದೇವರ ಸ್ಮರಣೆ ಇದೆ. ಪಿಂಡ ಪ್ರದಾನ ಮಾಡಬೇಕಾದ್ರೆ ಪಿತೃದೇವತೆಗಳಿಗೆ ವರಾಹನ ಸ್ಮರಣೆ ಅತ್ಯವಶ್ಯವಾಗಿ ಮಾಡಬೇಕು. ಯಾಕೆ ಮೊಟ್ಟ ಮೊದಲ ಬಾರಿಗೆ ಪಿಂಡ ಪ್ರದಾನ ಮಾಡಿದವನೇ ವರಾಹ, ಪಿತೃದೇವತೆಗಳಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟವನೇ ವರಾಹ. ಹೀಗೆ ಎಲ್ಲ ಕಡೆಯಲ್ಲಿಯೂ ಕೂಡ ವರಾಹನ ವಿಶೇಷವಾಗಿರ್ತಕ್ಕಂತಹ 3 ಕೋಟಿ ತೀರ್ಥಗಳಿಗೆ ಉಪಮಸ್ಥಾನ ಧರಣಿ ದೇವಿಯಿಂದ ಕೂಡಿರತಕ್ಕಂತಹ ವರಾಹ ತಿರುಪತಿಯಲ್ಲಿ ಇದ್ದಾನೆ ತೋರಿಸ್ಕೊಡ್ತಾ ಇದ್ದಾರೆ. ಏನೋ ಗಿರಿವರ ಪ್ರಾಪ್ಯ ಭಗವಾನ್ ವೆಂಕಟಾಚಲನು ವೈಕುಂಠಾಧಿಕಂ ಮತ್ವಾರ್ಜಿತಾರ ವಿಗತ್ವತಃ. ಇಂತಹ ಕ್ಷೇತ್ರವನ್ನ ಶ್ರೀನಿವಾಸ ಆರಿಸಿಕೊಂಡ. ಇಲ್ಲಿ ಬಂದು ನಾನು ವಾಸ ಮಾಡಬೇಕು. ನ ಪ್ರಾಪ ಕಿಂಚಿದಾಸ್ಥಾನಂ ಗುಹನಾರ್ಥಂ ರಮಾಪತಿ ಇತ್ತಂ ಚಾರ್ಯವಾಣೀತು ಸ್ವಾಮಿಪುಷ್ಕರಣೀ ತಟೆ ದಕ್ಷಿಣೆ ವಿವಲಂ ದಿವ್ಯಂ ವಲ್ಮೀಕಂ ದೃಷ್ಟವಾನ್ ಮುದಾ ಇಂದ್ರಣಿ ವ್ಯಕ್ತಮೂಲಸ್ಥಂ ಭಗವಾನ್ ಜಗದೇಶ್ವರಃ. ಭಗವಂತ ಬರ್ತಕ್ಕಂಥವನಾಗಿ ಯಾವುದಾದ್ರೂ ಒಂದು ಸ್ಥಳ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ನೋಡಿದ, ಅಲ್ಲಿ ಮರೆಯಾಗುವುದಕ್ಕೆ ಏನೋ ಒಂದು ವಿಶೇಷವಾದ ಅವಕಾಶ ಇದೆ ಅಂತ ನೋಡ್ತಾ ಇದ್ದಾನೆ. ಆ ಭಗವಂತ ಹುಣಸೆ ಮರದ ಕೆಳಗಡೆ ದೇವತಾ ಯೋಗ್ಯವಾಗಿರತಕ್ಕಂತಹ ಒಂದು ಹುತ್ತವನ್ನು ನೋಡಿದ. ಮತ್ವೇದಂ ಪರಮಂ ಸ್ಥಾನಂ ತತ್ರಳೀನೋಭವರ್ಧನಿ ಏವಂ ದೇವೇಶೇ ತತ್ರ ವಿಕಟಂ ವತ್ಸರಾಜುಕಂ. ಎಷ್ಟು ದಿನ ಅಡಿಗೆ ಕೂತ್ಕೊಂಡ? 10,000 ವರ್ಷಗಳ ಕಾಲ ಆ ಹುತ್ತದಲ್ಲೇ ವಾಸ ಮಾಡಿದ. ಅತೀತೆ ದ್ವಾಪರೇ ಚೈವ ಅಷ್ಟಾವಿಂಶತಿತಮೇ ಕಲೋ. ದ್ವಾಪರ ಮುಗಿದ ಮೇಲೆ 28ನೇ ಕಲಿಯುಗದಲ್ಲಿ ಅತೀತೆ ವತ್ಸರೇ ಕಶ್ಚಿತ್ ಚೋಲರಾಜ ನೃಪೋತ್ತಮ. ಚೋಲರಾಜ ಅಂತ ಒಬ್ಬ ಮಹಾರಾಜ ಬರ್ತಕ್ಕಂಥವನಾದ. ಅವತಾರಂ ಸಮಾಪನ್ನೋ ನಾಗಕನ್ಯೋದರೇ ತಥಾ ಪಾಲ್ಯಮಾನೇ ನೃಪೇ ತಸ್ಮಿನ್ ಭೂಖಂಡಂ ಬಹು ಪುಣ್ಯದಂ. ಅವನ್ಯಾರು? 28ನೇ ಕಲಿಯುಗದಲ್ಲಿ ಚೋಲರಾಜ ಅಂತಕ್ಕಂಥವನು ಧನಂಜಯ ಅಂತಕ್ಕಂತಹ ಸರ್ಪದ ಪುತ್ರಿ ನಾಗಕನ್ನಿಕೆ ಅವಳ ಗರ್ಭದಲ್ಲಿ ಅವತಾರ ಮಾಡತಕ್ಕಂಥವನಾಗಿದ್ದಾನೆ. ಅವರ ತಂದೆಯ ಹೆಸರು ಕೂಡ ಚೋಲ ಮಹಾರಾಜ. ಅವನು ಒಮ್ಮೆ ಸರ್ಪದ ಕನ್ನಿಕೆಯನ್ನು ನೋಡಿ ಮದುವೆ ಆಗುತ್ತೇನೆ ಅಂತಂದಾಗ ಅವಳಲ್ಲಿ ಉತ್ಪತ್ತಿಯಾದವನೇ ಈ ಚೋಲ ಮಹಾರಾಜ. ಜೂನಿಯರ್ ಚೋಲ ಮಹಾರಾಜ, ಸೀನಿಯರ್ ಚೋಲರಾಜ 1, ಚೋಲರಾಜ 2 ಅಂತ ಅಲ್ಲಿಗೆ ಹೇಳ್ತಾ ಇದ್ದಾರೆ. ಬಹು ಕ್ಷೀರ ಪ್ರದಾಗಾದ ಪುತ್ರಾವೈ ಪಿತೃವತ್ಸಲಾಹ. ಈ ಚೋಲರಾಜ ಇವನ ಆಳ್ವಿಕೆಯಲ್ಲಿ ಎಲ್ಲ ಗೋವುಗಳು ಕೂಡ ವಿಶೇಷ ಸಮೃದ್ಧಿಯಿಂದ ಹಾಲುಗಳನ್ನು ಕೊಡ್ತಕ್ಕಂಥದ್ದಾಗಿತ್ತು. ಕಾಲೇ ವರ್ಷದ ಪರ್ಜನ್ಯ, ಕಾಲದಲ್ಲಿ ಮಳೆ ಆಗ್ತಾ ಇತ್ತು. ಈ ತರ ಆಗ್ತಾ ಇದ್ರೆ ಏನನ್ನದೇ ಇವೆಲ್ಲ ಚೋಳರಾಜರಲ್ಲ, ದೈತ್ಯರಾಜರುಗಳು ಅಂತ. ಅದಕ್ಕೆ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಆ ಕಾಲದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳೇ ರಾಜರ ಆಸ್ಥಾನದಲ್ಲಿ ಆಗ್ತಕ್ಕಂಥವರಾಗಿದ್ದರಾದ್ದರಿಂದ ವಿಶೇಷವಾಗಿರ್ತಕ್ಕಂತಹ ಪರ್ಜನ್ಯ ಸಸ್ಯಾವೈ ಬಹುಧಾನ್ಯದ, ಎಲ್ಲ ಸಸ್ಯಗಳು ಕೂಡ ಬಹುವಾಗಿರ್ತಕ್ಕಂಥ ಧಾನ್ಯವನ್ನು ಕೊಡ್ತಕ್ಕಂಥದ್ದಾಗಿತ್ತು. ನಾರ್ಯ, ಸ್ತ್ರೀಯರು ಪತಿವ್ರತೆಯರಾಗಿದ್ದರು. ಸರ್ವಾ ಪುರುಷ ನಿಯತ ಸ್ತ್ರೀಯ, ಪುರುಷರು ಕೂಡ ಪತ್ನಿ ವ್ರತರಾಗಿದ್ದರು. ವಿಪ್ರಾಸ್ತಿನ ಕೃಪೆ ರಾಜ್ಯೆ ಯಜನಾನಂದ ತತ್ಪರಾ. ಎಲ್ಲ ಬ್ರಾಹ್ಮಣರು ಕೂಡ ಯಜ್ಞ ಯಾಗಾದಿಗಳನ್ನ ಮಾಡುವುದರಲ್ಲಿ ದೀಕ್ಷಾಪರರಾಗಿದ್ದರು. ಇನ್ನು ತಸ್ಮಿನ್ ವಾಲೆ ಸಾಕ್ಷಾತ್ ಅನುರೂಪಿ ಸಮಾಗತಃ ಬ್ರಹ್ಮದೇನೋಪಾಲಿಕಾ ಗೋಪಾಲಿ ಕಮಲಾಲಯ. ಈ ಭಗವಂತ 10,000 ವರ್ಷಗಳ ಕಾಲದಲ್ಲಿದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯರು ಬ್ರಹ್ಮಧೇನುವಾದನು ರುದ್ರವತ್ಸನಾದನು, ಬ್ರಹ್ಮನನ್ನ ಧೇನುವನ್ನಾಗಿ ಮಾಡಿಕೊಂಡು ರುದ್ರನನ್ನ ವತ್ಸನನ್ನಾಗಿ ಮಾಡಿಕೊಂಡು ಸಾಕ್ಷಾತ್ ರುದ್ರೋ ವತ್ಸರೂಪಿ ತಾಭ್ಯಾಂಚೇಯಂ ಸಮಾಗತ ಅಲ್ಲಿ ಬರ್ತಕ್ಕಂಥವಳಾಗಿದ್ದಾಳೆ. ಬ್ರಹ್ಮಾನೇನು ಶಿವೋ ವತ್ಸೋ ಗೋಪಾಲಿ ಕಮಲಾಲಯ ಪಶ್ಯಂತಿ ಪತಿಮಾರ್ಗಂ ಚೋಲರಾಜನ ಅಭ್ಯಗಾತ್ ಚೋಲರಾಜ ಗೃಹಂ ಪ್ರಾಪ್ಯ ದ್ರವ್ಯಮೂಲ್ಯ ಸವತ್ಸಕ ವಿಕ್ರೀತ್ವಾ ಮಹಾಲಕ್ಷ್ಮಿ ಜಗಾಮನಿಜ ಧಾಮಚ. ಆ ಚೋಲರಾಜನ ಆಸ್ಥಾನಕ್ಕೆ ಬರ್ತಕ್ಕಂಥವಳಾಗಿ ಇದನ್ನ ಮಾರಬೇಕು ಅಂತ ಬರ್ತಕ್ಕಂಥವಳಾದ್ದು. ನೋಡಿ, ಈ ಗೋವು ಅಂತಕ್ಕಂಥದ್ದು ಬಹು ಕ್ಷೀರವನ್ನು ಕೊಡ್ತಕ್ಕಂಥದ್ದಾಗಿದೆ. ತಥೋಧೇನು ಸಹಸ್ರೇಣ ಸಾಕಂ ಶ್ರೀ ವೆಂಕಟಾಚಲಂ ಸಾಗೌರ್ ಗಚ್ಚತ ನಿತ್ಯಂ ವೈ ನಮಾನಾಥಂ ವಿಚಿನ್ವತಿ.
ಅದೇ ಕಾಲದಲ್ಲಿ ಆ ಹಸು ಅನ್ನತಕ್ಕಂಥದ್ದನ್ನ ಮಾರಬೇಕು ಅಂತ ಬಂದಿದ್ದಾಳೆ. ಎಲ್ಲ ಕಡೆಯಲ್ಲಿ ಅದನ್ನ ಕೂಗ್ತಾ ಇದ್ದಾಳೆ. ಈ ಹಸುವನ್ನ ಯಾರಾದರೂ ಕೂಡ ಕೊಂಡುಕೊಳ್ಳಬೇಕು. ತತ್ರ ತತ್ರ ಸಮಾಧಿಗ್ರಹಂ ಗೋದರೇಂದ್ರೇಭೂ ವೃಷಾ ಕಪಿಂ ವಿಷ್ಣುವತ್ ಸರ್ವತ್ರ ಧೇನುರೂಪಿ ವಿಧಿಸ್ತದ ತತ್ರ ಗತ್ವಾದಿ ಭಕ್ತೈವ ವಾಲ್ಮೀಕಿ ಕ್ಷೀರಸೇಚನಂ ಅದು ಹೇಳಿಬಿಟ್ಲು. ಈ ಗೋವನ್ನ ಯಾವ ಕಾರಣಕ್ಕೂ ಕೂಡ ಭಗವಂತನ ನಿವೇದನೆಗೆ, ಭಗವಂತನ ಅಭಿಷೇಕಕ್ಕೆ ಮಾತ್ರ ಉಪಯೋಗಿಸಬೇಕು, ಮನೆಯ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಉಪಯೋಗಿಸಬಾರದು ಅಂತ ಹೇಳಿಗೇನೆ ಮಾರಿ ಹೋದಳು. ಚೋಳರಾಜ ಏನು ಮಾಡಿದ, ಅವರ ಹೆಂಡತಿ ಮಹಾರಾಣಿ ಅದನ್ನ ಗೋವಿನ ಒಂದು ಕೊಟ್ಟಿಗೆಯಲ್ಲಿ ಕಟ್ಟತಕ್ಕಂಥವಳಾಗಿದ್ದಾಳೆ. ಆ ಗೋವು ಮಾತ್ರ ಬ್ರಹ್ಮದೇವರೇ ಗೋವಾದ್ದರಿಂದ ಭಗವಂತನನ್ನೇ ಚಿಂತನೆ ಮಾಡಿಕೊಂಡು ಭಗವಂತ ಎಲ್ಲಿದ್ದಾನೆ ಅಂತ ವಿಚಾರಿಸಿಕೊಂಡು ಮೂಸಿ ನೋಡುತ್ತಾ ಭಗವಂತ ಇರತಕ್ಕಂತಹ ವಾಲ್ಮೀಕಕ್ಕೆ ಹೋಗಿ ಕ್ಷೀರಸೇಚನವನ್ನ ಪ್ರತಿನಿತ್ಯದಲ್ಲಿ ಮಾಡ್ತಾ ಇದೆ. ಕ್ರೋಧಿತ ಸಂಗೇಹೇ ನೈವ ಕ್ಷೀರಂ ದದಾತಿ ಸಾ. ಒಂದು ದಿನವೂ ಕೂಡ ಗೋಪಾಲಿಕೆ ಅರಮನೆಗೆ ಹಾಲನ್ನ ಕೊಡಲೇ ಇಲ್ಲ, ಈ ಗೋವಿನ ಹಾಲನ್ನ. ಆದ್ರೆ ಈ ಗೋವು ಬಹುಕ್ಷೀರವನ್ನು ಕೊಡ್ತಾ ಇದೆ ಅಂತ ಗೊತ್ತಿದೆ, ಆದ್ರೆ ಆ ಹಾಲು ಒಂದು ದಿನವೂ ಅರಮನೆಗೆ ಬರ್ತಾ ಇಲ್ಲ. ಏವಂ ಕಾಲೇ ಅಗದೇ ರಶ್ಮಿನ್ ಚೋಳರಾಜತಿ ಸ್ವಯಂ ಧೇನುಪಾಲಂ ಸಮಾಹೂಯ ಇದಂ ವಚನಮಬ್ರವೀತ್. ಗೊಲ್ಲನ್ನು ಕರೆದು ಬಿಟ್ಟು ಧೇನುಪಾಲನನ್ನ, ಲೇ ತುಮಾಂ ಪಾಲಕ ದುರ್ಬುದ್ಧಿ ಹೇಳು, ಪಯೋಸ್ಯ ಕಿಂಕರೋಷರೇ, ಈ ಹಾಲನ್ನು ಏನು ಮಾಡ್ತಾ ಇದೆಯಪ್ಪ? ನೀನೇ ಕುಡಿತಾ ಇದೆಯೋ, ನಿಮ್ಮನೆ ಬಳಸ್ಕೊತಾ ಇದೆಯೋ, ಅಥವಾ ಮಾರಾಟ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇದೆಯೋ, ಏನ್ ಮಾಡ್ತಾ ಇದೀಯಾ? ಅದನ್ನು ತೊಂಕಿಂ ಭುಕ್ಷೇತ ವತ್ಸೋ ಭುಂಕ್ತೇವಾ ವದಬೋಹೃತಂ ವಿಧಿರಾಗ್ನೇ ಶ್ರುತ್ವ ಗೋಪಾಲೋ ಭಯ ವಿಕ್ವಲಃ. ನಡಕ ಹತ್ಕೊಂಡ್ಬಿಡ್ತಾವನಿಗೆ. ಅಲ್ಲ, ನಾನು ಏನ್ ಮಾಡ್ಲಿ, ಈ ಹಾಲು ಕರೆದ್ರೆ ಹಾಲೇ ಬರ್ತಾ ಇಲ್ಲ, ಇದರಲ್ಲಿ ಬಹುಕ್ಷೀರಪ್ರದ ಅಂತ ರಾಣಿ ಹೇಳ್ತಾ ಇದ್ದಾಳೆ, ನಾನು ಕುಡ್ದಿಲ್ಲ, ಮನೆಗೂ ಸಾಧಿಸಿಲ್ಲ, ಏನ್ ಮಾಡ್ಲಿ ಅಂತ ನಡಕ ಹತ್ಕೊಂಡ್ಬಿಟ್ಟಿದ್ದಾನೆ. ಉವಾಚ ವಚನಂ ಮಂದಂ ರಾಜಹಾರಿಗದಂ ನಜಾನೇ ಕರ್ಮ ನಮಯಾ ವಿಪದೇ ಭಯ. ಅಮ್ಮ, ನಾನು ಏನು ಗೊತ್ತಿಲ್ಲ, ನಾನಂತ ಇವತ್ತು ಅದನ್ನು ಕೊಡುದಿಲ್ಲ. ಸ್ವಯಂ ವಿಪದಿ ಮಾಧೇನು ವತ್ಸೋವಾ ಇತಿ ನ ವಿದ್ಮಹೇ. ಅದೇ ಕುಡಿಯುತ್ತೋ, ಅದ್ರ ಹಾಲನ್ನು ಕುಡಿಯೋಕೆ ಸಾಧ್ಯವೇ? ಅವನು ಅದ್ರ ಅಂತ ಇದ್ದಾನೆ, ಕನ್ಫ್ಯೂಸ್ ಕೇಟಿಗೆ ಹೋಗ್ಬಿಟ್ಟಿದ್ದಾನೆ ಪಾಪ. ಅದೇ ಕುಡಿತಾ ಇದೆಯೋ, ಅದ್ರ ಕರುಣೆ ಕುಡಿತಾ ಇದೆಯೋ, ನನಗೇನು ಗೊತ್ತಿಲ್ಲ, ನಜಾನೇನಂ ಅಂತ ಸುಳ್ಳು ಹೇಳ್ತಾ ಇದೀಯಾ? ಸತ್ಯಂ ವಚನಮೇ ಗಚ್ಛಿ ವಿಚಾರಂ ಕುರುತಾಮಿತಿ ಇತಿ ಗೋವಚ ಶ್ರುತ್ವಾ ಸಾಸತಿ ವಿಕ್ವಲೇಕ್ಷಣ. ಅವಳು ವಿಕ್ವಲಳಾಗಿ ತಾಡಯಾಮಾಸ್ತಂ ಗೋಪಂ, ಆ ಗೋಪಾಲಕನನ್ನು ಹೊಡಿತಕ್ಕಂಥವಳಾಗಿದ್ದಾಳೆ. ರಜ್ಜುಮಿಹಿ ಚರ್ಮ ನಿರ್ಮಿತೈ ತತ ಪರಜನೆ ಪ್ರಾಪ್ತೆ ತಾಡಿತೋ ರಾಜಭಾರ್ಯ ಕಂಠಾಂತರ ಬದ್ಧರಜ್ಜುಂತಾಂ ತಕ್ವಾದ ಪ್ರಸ್ತುತೋ ಯೋ. ಅವನ ಅನ್ಸ್ಬಿಡುತ್ತೆ, ಈ ಗೋವಿನಿಂದ ನನಗೆ ಹಿಂಸೆ ಆಗ್ತಾ ಇದೆ, ಆದ್ದರಿಂದ ಈ ಗೋವು ಎಲ್ಲಿಗೆ ಹೋಗುತ್ತೆ, ಈ ಕ್ಷೀರವನ್ನ ಎಲ್ಲಿ ಕೊಡ್ತಾ ಇದೆ ವಿಚಾರ ಮಾಡಬೇಕು ಅಂತ ಅದನ್ನೇ ಹಿಂಬಾಲಿಸಿಕೊಂಡು ಹೋದ. ಮರುದಿನ ಧೇನು ಶೇಷಾಚಲಂ ತತ್ರ ವಾಲ್ಮೀಕಿ ಹರಿಮಂದಿರೆ. ಆ ವಾಲ್ಮೀಕದ ಹತ್ರ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದಾನೆ. ಅಭಿಷೇಕಂ ಚಕಾರಾಶು ಸ್ವಪಯೋಧಾರಕೈ. ಅಲ್ಲಿ ವಿಶೇಷವಾದ ಅಭಿಷೇಕವನ್ನು ಮಾಡ್ತಾ ಇದೆ ಗೋವು. ತಾಂ ದೃಷ್ಟ್ವಾ ಧೇನುಪಕ್ಕೋಪ ಕುಠಾರಂ ಹಸ್ತಮಾತ್ರಕಂ. ಕೈಯಲ್ಲಿ ಕುಠಾರನ್ನು ಹಿಡ್ಕೊಂಡು ಹೋಗಿದ್ದ. ಕಾಗೊಂಡೊಂದು ಬಿಟ್ಟ ಅದಕ್ಕೆ ಗೋವಿಗೆ. ಮುದ್ರತ್ರ ಸಾಗಾಂಚ ಉದೋದ್ಯೋಗಂ ಸಮಾಚರತ್. ಯಾವಾಗ ಗೋವಿಗೆ ಏಟು ಬೀಳುತ್ತೆ ಅಂತ ಭಗವಂತನಿಗೆ ಅನಿಸ್ತೋ, ಹುತ್ತದಿಂದ ತಾನೇ ಮೇಲೆದ್ದು ಏಟನ್ನು ಸ್ವೀಕಾರ ಮಾಡಿದ. ತಥಾವಲ್ಮೀಕ ಸ್ವಾಮಿ ವಾತ್ಸಲ್ಯಂ ದರ್ಶಯನ್ ಹರಿಹಿ. ಭಕ್ತ ವತ್ಸಲನಾದ್ದರಿಂದ, ಅದರಲ್ಲೂ ಗೋವುಗಳಿಗೆ ವಿಶೇಷವಾಗಿರತಕ್ಕಂತಹ ಆಯಾದ ಪಾಲಕನಾದ್ದರಿಂದ, ಗೋಪಾಲ ಅಂತ ಕರೆಸಿಕೊಳ್ಳುವವನಾದ್ದರಿಂದ, ಗೋವು ಅಂದ್ರೆ ಏನು, ವಿಶೇಷವಾಗಿರತಕ್ಕಂತಹ ಭಾರತ ಪುರಾಣ ರಹಸ್ಯಗಳೇ ಗೋವುಗಳು. ಗೋವು ಅಂದ್ರೆ ವಿಪ್ರರು, ಗೋವು ಅಂದ್ರೆ 33 ಕೋಟಿ ದೇವತೆಗಳ ಸಂವಿಧಾನಕ್ಕೆ ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ಆಯಾದ ಅಧಿಷ್ಠಾನಭೂತವಾದ ಪ್ರಾಣಿ ಆದ್ದರಿಂದ ಗೋವು ಅಂತ ಕರೀತಕ್ಕಂಥವರಾಗಿದ್ದ. ಈ ಗೋವನ್ನು ಹಿಂಸೆ ಮಾಡುವ ಕಡೆಯಲ್ಲಿ ಭಗವಂತನಿಗೆ ಯಾವ ಕಾರಣಕ್ಕೂ ಕೂಡ ಇರುವುದಿಲ್ಲ. ಆದ್ರಿಂದ ಈ ಗೋವುಗಳನ್ನು ಹೊಡೆಯುವ ಸಂದರ್ಭದಲ್ಲಿ ಭಗವಂತ ತಾನೇ ಎದ್ದು ಬಂದ. ಏನ್ ಮಾಡ್ತಾ ಇದ್ದಾನೆ? ಸ್ವಭಕ್ತ ಹನಮಂ ಲೋಕೆ ಆತ್ಮಾರ್ಥಂ ನಿಪುಮಾಶ್ಚರೇ ಸಯೇವ ನರಕಂ ಭುಂಕ್ತೆ ಯಾವತಾ ಚಂದ್ರತಾರಕಂ ಮದರ್ಥಂ ಚ ಕುಠಾರೇಣ ಹನಿಶ್ರುತಾಂ ಫಲಃ ಇತಿ ಮತ್ವಾ ರಮಾಕಾಂತಃ ಶ್ರೀನಿವಾಸೋ ನಿರಾಮಯಃ. ಭಗವಂತ ಅಂತ ಇದ್ದಾನೆ, ಯಾರು ನನ್ನ ಭಕ್ತರಾಗಿರ್ತಕ್ಕಂತಹ ಗೋವುಗಳಿಗೆ ಹಿಂಸೆ ಮಾಡ್ತಾರೋ ಆ ಚಂದ್ರ ತಾರಕವಾಗಿ ಅವರ ನರಕದಲ್ಲಿ ಅಂಧಂತಮಸ್ಸಿನಲ್ಲಿ ಬೀಳ್ತಕ್ಕಂಥವರಾಗುತ್ತಾರೆ. ಪೂಜೆಗೆ ಭಕ್ತಿ ಭಾವೀನ ಸಂರಕ್ಷಾಮಿ ಮತ್ಮಣಃ ಇತ್ತಂ ವಿಚಾರ್ಯ ಗೋವಿಂದ ತತ್ಪ್ರಹಾರಂ ಪ್ರಗೃಹ್ಯ ಚ. ಸ್ವೀಕಾರ ಮಾಡಿದ. ಆಗೇನಾಯ್ತು ಹೇಳ್ತಾ ಇದ್ದಾರೆ. ಶಿರಸ್ಫೋಟಮಾಪನ್ನಃ, ತಲೆ ಒಡೆದು ಹೋಯಿತು ಭಗವಂತನಿಗೆ. ಕುಠಾರೇಣ ಸಿಧಾರಿಣ ಸಪ್ತತಾಲ ಪ್ರಮಾರೇಣ ರಕ್ತಸ್ಫೂರ್ತಿರಗುತ್ತದ. 7 ತಾಳ ಪ್ರಮಾಣದಲ್ಲಿ ರಕ್ತ ಚಿಮ್ಮಿತು ಅಂದ್ರು. ಎಲ್ಲಿದೆ ಭಗವಂತನ ರಕ್ತ? ಚಿಮ್ಮಿಸಿದ ಅಂದ್ರು. ಅದಕ್ಕಂತ ಇದ್ದಾರೆ. ಇದು ಹೇಗಿದೆ ಅಂದ್ರೆ, ಕೃಷ್ಣಾವತಾರದಲ್ಲಿ ಭಗವಂತ
ಕಂಸನ ಸಂಹಾರ ಮಾಡಬೇಕಾದ್ರೆ ಏನ್ ಮಾಡಿದ? ಮಧುರಾ ಪಟ್ಟಣವನ್ನ ಪ್ರವೇಶ ಮಾಡಿದ. ಅದೇ ಸಂದರ್ಭದಲ್ಲಿ ರಜಕನಿಗೆ ವಿಶೇಷವಾದ ಶಿಕ್ಷೆಯನ್ನು ಕೊಟ್ಟ. ಅನಂತರದಲ್ಲಿ ಏನ್ ಮಾಡಿದ? ಕ್ಷೌರ ಮಾಡಿಸಿಕೊಂಡ. ಕ್ಷೌರ ಮಾಡಿಸಿಕೊಂಡು ಮುಂದಕ್ಕೆ ಹೋದ. ಕ್ಷೌರ ಮಾಡಿಸ್ಕೊಂಡು ಸ್ನಾನ ಮಾಡಿದ್ನೋ ಇಲ್ವೋ ಕೃಷ್ಣ ಇಲ್ಲೂ ವರ್ಣನೆ ಮಾಡಿದ್ವಲ್ಲ ಅಂದ್ರೆ ಕ್ಷೌರ ಮಾಡಿಸ್ಕೊಂಡ ಅಂತಿದೆ ಭಾಗವತದಲ್ಲಿ. ಕ್ಷೌರ ಮಾಡಿಸ್ಕೊಂಡ. ಸರಿ, ಕ್ಷೌರ ಮಾಡಿಸ್ಕೋಬೇಕಾದ್ರೆ ಭಗವಂತ ಪ್ರಾಕೃತನೋ ಅಪ್ರಾಕೃತನೋ? ಅವನು ಕೂದ್ಲು ಪ್ರಾಕೃತನೋ ಅಪ್ರಾಕೃತ ಕೂದ್ಲಾದ್ರೆ ಕ್ಷೌರಿಗೆ ಹೆಂಗ್ ತಗದ? ಪ್ರಾಕೃತ ಕೂದ್ಲಾದ್ರೆ ಭಗವಂತನ ದೋಷ ಬಂತಲ್ವಾ? ಅದೇ ತರದಲ್ಲೇ ಇದು ಕೂಡ ಭಗವಂತ ಅಪ್ರಾಕೃತ ವಸ್ತು. ಅವನ ತಲೆಯಲ್ಲಿ ರಕ್ತ ಇಲ್ಲ, ಮಾಂಸ ಇಲ್ಲ, ಏನೂ ಇಲ್ಲ. ಅದರ ರಕ್ತ ಬಂತು ಅಂದ್ರೆ ರಕ್ತವನ್ನ ಆ ಕಾಲದಲ್ಲಿ ಸೃಷ್ಟಿ ಮಾಡಿದ ಭಗವಂತ. ಸೃಷ್ಟಿ ಮಾಡಿ ತೋರಿಸ್ತಕ್ಕಂಥವನಾಗಿದ್ದಾನೆ, ಮೋಹವನ್ನು ಪಡತಕ್ಕಂಥವನಾಗಿದ್ದಾನೆ ಸ್ವಾಮಿ. ಅನಂತರದಲ್ಲಿ ಏವಂ ಕೋಲಾಹಲಂ ದೃಷ್ಟ ಗೋಪಾಲೋ ಮರಣಮ್ಯೋ. ಆ 7 ತಾಲ ಪ್ರಮಾಣ, ತಾಲವೃಕ್ಷ ಎಷ್ಟು ದೊಡ್ಡದಿರುತ್ತೆ, ಎತ್ತರ ಅದು. ಅಂತಹ ತಾಲವೃಕ್ಷ 7 ತಾಲ ಅಂದ್ರು. 7 ತಾಲವೃಕ್ಷದಷ್ಟು ಪ್ರಮಾಣದ ರಕ್ತವನ್ನು ಗೋಪಾಲಕ ಯಾವತ್ತು ಕಂಡಿರ್ಬೇಕು ಅವನು. ಅದನ್ನ ನೋಡೇ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅಂತ. ಆದ್ದರಿಂದ ಹೇಳ್ತಾ ಇದ್ದಾನೆ, ಏವಂ ಕೋಲಾಹಲಂ ದೃಷ್ಟ ಗೋಪಾಲೋ ಮರಣಮ್ಯಯೋ ಹತೇ ಗೋಪಾಲಕೆ ಸಾಗೌ ಅವರುಚ್ಯಗಿರೇಸ್ತದ ರಾಜಾನಂದಮನು ಪ್ರಾಪ್ಯ ವಾಕ್ಯಹೀನಾತಿ ದುಃಖಿತ. ಆಗ ಬ್ರಹ್ಮದೇವರು ಗೋವು ವಿಶೇಷವಾದ ರೀತಿಯಲ್ಲಿ ಭಗವಂತನ ಆ ಮೋಹವನ್ನ ನೋಡುತ್ತಾ ಅರಮನೆಯ ಕಡೆಗೆ ಹೋಗ್ತಕ್ಕಂಥದ್ದಾಗಿದೆ. ತಾಂ ದೃಷ್ಟ ವಿಪುಲಾಂಗೀಂ ಚ ಲುಂಠಂತೀಂ ಮೃತವತ್ಸಕ. ಮಾತನಾಡೋದಕ್ಕೆ ಬಾಯಿಲ್ಲ ಗೋವಿಗೆ, ಹೊರಳಾಡ್ತಾ ಇದೆ. ಏನೋ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಅಂತ ಗೊತ್ತಾಯಿತು. ಕಿಮರ್ಥಂ ಲುಂಠತೆ ಇತ್ಯೇವ ತ್ಯಕ್ವಾ ಗೋ ಸಂತತಿಂ ಮುಹುಃ ಗವಾಸಾರ್ಧಂ ಗಚ್ಚ ಭಾರ ಸಮ್ಮೇಲೆ ಗವಾಂಗಣಂ. ಆದ್ದರಿಂದ ಆ ರಾಜ ಒಂದು ಆಜ್ಞೆಯನ್ನು ಸ್ವೀಕಾರ ಮಾಡಿ ಒಬ್ಬ ಚಾರ ಅದರ ಹಿಂಬಾಲಿಸಿಕೊಂಡು ಹೋದ. ಆರೋಗ್ಯ ವೆಂಕಟಗಿರಿಂ ವಲ್ಮೀಕಾಗ್ರೋಪಾಶತಃ ಪತಿತಂ ಧೇನುವಂ ದೃಷ್ಟ ವಲ್ಮೀಕಾಗ್ರಾಸಮುತ್ಥಿತಂ. ಅವನು ಹೋಗಿ ನೋಡ್ತಾ ಇದ್ದಾನೆ. ವಲ್ಮೀಕ ಗುಹೆಯ ಮುಂದೆ ಒಬ್ಬ ಮನುಷ್ಯ, ಆ ಮನುಷ್ಯನ ಒಂದು ತಲೆಯಿಂದ ಶಿರಸ್ಫೋಟನವಾಗಿ 7 ತಾಲ ವೃಕ್ಷದ ರಕ್ತ ಚಿಮ್ತಲೇ ಇದೆ. ಇನ್ನ ಫೌಂಟೇನ್ ತರ ಅದೇ ನಿಲ್ತಾನೆ ಇಲ್ಲ ಅಂದ್ರು. ಅಷ್ಟು ರಕ್ತ ಇಲ್ಲಿರ್ಬೇಕು ಇವನ ಹತ್ರ. ಚಿಮ್ಮಿಸ್ತಾನೆ ಇದ್ದಾನೆ, ಒಳ್ಳೆ ಮೈಸೂರು ಫೌಂಟೇನ್, KRS ಫೌಂಟೇನ್ ತರ. ಆದ್ದರಿಂದ ನೋಡಿಬಿಟ್ಟ ಅವನು. ರಕ್ತವೃಷ್ಟಿಂ ಘೋರತಾರಾಂ ಸತತಾರ ಪ್ರಮಾಣಕಂ ಸಂವೀಕ್ಷಿತಪಚಾರೋಥ ಜಗಾಮ ನೃಪಮಂದಿರಂ. ಓಡಿ ಹೋಗಿ ಹೇಳ್ದ, ಮಾ ಎಂಥ ವಿಚಿತ್ರವಾದ ಘಟನೆ ನಡೆದು ಹೋಗಿದೆ. ಉವಾಸ ಪ್ರಭಾವಂಚ ವಲ್ಮೀಕಾಗ್ರಾಸಮುತ್ಥಿತ ರಕ್ತವೃಷ್ಟಿತ ಶ್ರುತ್ವ ರಾಜಾಸ್ಮಿತ ಮಾನಸಃ ಆರೋಗ್ಯ ನರಯಾನಂಚ ಶೀಘ್ರೇಣಾಗ್ರಾಕ್ಷಾಚಲಂ ಕಿಮಿದಂ ಭೋ ಮಹತ್ ಕಷ್ಟಂ ಕೇನ ಪಾಪೇನ ವೈಕೃತಂ. ಅದರಿಂದ ರಾಜನಿಗೆ ಪಶ್ಚಾತ್ತಾಪ ಆಯ್ತು. ಅಲ್ಲ, ಎಂತಹ ಪಾಪ ಮಾಡಿರ್ಬೇಕು ನಾನು, ಅಂತಹ ರಕ್ತ ಚಿಮ್ಮಿಸ್ತಾ ಇದೆ ಅಂತಂದ್ರೆ. ಅದರಲ್ಲೂ ಕೂಡ ಆ ಗೋಪಾಲಕ ಸತ್ತು ಹೋಗಿದ್ದಾನೆ. ಏನೋ ಒಂದು ದುರ್ಘಟನೆ ನಡೆದಿದೆ ನಮ್ಮ ರಾಜ್ಯದಲ್ಲಿ ಅಂತಂದುಕೊಂಡು ಪಾಪ ಅಲ್ಲಿಂದ ಓಡಿ ಬರ್ತಕ್ಕಂಥವನಾಗಿದ್ದಾನೆ. ಉದ್ಭಿತ್ಯ ವಲ್ಮೀಕಮನಂತ ವೀರ್ಯೋಕ್ಯನಂತ ಶೈಲೇಂದ್ರ ತಲಂ ಸಮಾಶ್ರಿತಃ ಶ್ರೀ ಸ್ವಾಮಿ ತೀರ್ಥಸ್ಯ ದಕ್ಷಿಣೇ ಶುಭೆ ವಲ್ಮೀಕ ಸಂಸ್ಥೋ ಭಗವಾನ್ ಉವಾಚ. ಭಗವಂತ ಅಂತ ಇದ್ದಾನೆ. ಆ ರಾಜ ಬಂದಾಕ್ಷಣದಲ್ಲಿಗೇನೆ, ರೇ ರಾಜ ಪಾಪಿಷ್ಠೋಸಿ, ಮಹಾಪಾಪಿ ನೀನು, ದುರಾಚಾರವಂತ, ರಾಜ್ಯೈಶ್ವರ್ಯ ಮದೋದ್ಧತ, ರಾಜ್ಯ ಐಶ್ವರ್ಯದಿಂದ ಮದವನ್ನು ಹೊಂದಿರತಕ್ಕಂಥವನು. ಅನಾಥಂ, ನಾನು ಯಾರು ಗೊತ್ತಾ? ಅನಾಥನ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥ. ಇನ್ನ ಬ್ರಹ್ಮನಿಗೆ ನಾಥ ಅಂತ ಅರ್ಥ. ಭುಕ್ತಿಹೀನಂ, ಊಟ ಮಾಡಲ್ಲ, ಪ್ರಾಕೃತವಾದ ಅನ್ನವನ್ನು ಸ್ವೀಕಾರ ಮಾಡುವವನಲ್ಲ ನಾನು. ದರಿದ್ರಂ ವನಚಾರಿಣಂ, ದರಿದ್ರನಾಗಿ ವನವನ್ನ ಚರಿಸ್ತಕ್ಕಂತಹ ರಾಮದೇವರ ಅವತಾರಭೂತನಾಗಿರ್ತಕ್ಕಂಥವನು. ಮಾತ್ರ ಪಿತೃ ವಿಹೀನಂ, ಅಪ್ಪ ಅಮ್ಮನನ್ನು ಬಿಟ್ಟಿರ್ತಕ್ಕಂಥವನು ನಾನು. ಭಾರ್ಯ ಬಂಧು ವಿವರ್ಜಿತಂ, ನನಗೆ ಯಾರ ಹೆಂಡತಿ ಮಕ್ಕಳು ಅನ್ನತಕ್ಕಂತಹ ಪ್ರಾಕೃತ ಸಂಬಂಧವೇ ಇಲ್ಲ. ಸೌಭಾಗ್ಯಹೀನಂ ಕುಟಿಲಂ ಕುಠಾರೇಣ ಸಿಧಾರೇಣ, ಅಂತಹ ನನ್ನನ್ನು ಹೊಡಿಬೇಕು ಅಂತ ಗೋಪಾಲಕ ಎದ್ದು ಬರ್ತಕ್ಕಂಥವನಾದ. ನೋಡು, ನನ್ನ ತಲೆಗೆ ಹೊಡೆದಿದ್ದನ್ನು ತಾಳಿತು ನೃಪಸ್ತರಿಷ್ಠಾದ ದುಃಖ ಮೊದಲ ಹೇಬಹುದು. ಎಷ್ಟು ದುಃಖ ಆಗ್ತಾ ಇದೆ ನನಗೆ ಅಂತ ಇದ್ದಾನೆ ಸ್ವಾಮಿ. ಶಿರೋಭಿನ್ನಂ ಧಿರೋಪೇನ ಜಯಾಹೀನೇನ ದುರ್ಮತೆ ಯಜಮಾನಿ ಗೃಹೇ ಗಸ್ತು ನ ವಿಚಾರ ಪ್ರೋಭವೇ. ಭಗವಂತ ಒಂದು ಧರ್ಮಶಾಸ್ತ್ರವನ್ನು ಹೇಳ್ತಾ ಇದ್ದಾನೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಕೆಟ್ರೆ ಅದಕ್ಕೆ ಮನೆಗೆ ಯಜಮಾನ ಕಾರಣ. ಮನೆಯಲ್ಲಿ ಹೆಂಡತಿ ಮಕ್ಕಳು ಪಾನಿಪೂರಿ ತಿಂದ್ರೆ ಅದಕ್ಕೆ ಪಾಪ ಯಾರಿಗೆ ಹೋಗುತ್ತೆ? ಅರ್ಧ ಭಾಗ ಯಜಮಾನಂಗೆ ಹೋಗುತ್ತೆ. ಅವನೇ ತಿಂದ್ರಲ್ಲ ಪಾಪ, ಮಕ್ಕಳು ತಿಂದ್ರೆ ಆ ಅಪ್ಪಂಗೆ ಹೋಗುತ್ತೆ. ಮಗಳು ಕೆಟ್ರೆ ಅಮ್ಮಂಗೆ ಹೋಗುತ್ತೆ. ಅದನ್ನು ಮಗಳಿಗೆ ವಿಶೇಷವಾದ ಸಂಸ್ಕಾರವನ್ನು ಹಾಕ್ತಕ್ಕಂಥದ್ದು ತಾಯಿಯ ಕರ್ತವ್ಯ. ಮಕ್ಕಳಿಗೆ ಏನಾದರೂ ವಿಶೇಷವಾದ ಸಂಸ್ಕಾರ ಹಾಕ್ತಕ್ಕಂಥದ್ದು ತಂದೆಯ ಕರ್ತವ್ಯ. ಅವರಿಬ್ಬರಿಗೂ ಕೂಡ ಪಾಪದ ಒಂದು ಭಾಗ ಹೋಗುತ್ತೆ. ಇನ್ನ ರಾಜ್ಯದ ಜನ ಕೆಟ್ರೆ ಜನ ಮಾಡಿರ್ತಕ್ಕಂತಹ ಪಾಪ ರಾಜನಿಗೆ ಹೋಗುತ್ತೆ. ಆದ್ದರಿಂದ ಈ ಗೋಪಾಲಕ ಮಾಡಿರ್ತಕ್ಕಂತಹ ಪಾಪ ಯಾರಿಗೆ ಹೋಯಿತು? ಇಲ್ಲಿ ರಾಜ,
ನಿನಗೆ ಬಂದಿರತಕ್ಕಂಥದ್ದಾಗಿದೆ. ಸ್ತ್ರೀ ಪುತ್ರಾತೆ ಕೃತಂ ಕರ್ಣ ಸಸ್ಯಾನಿಷ್ಟಕರಂ ವಿದೋ ಇತ್ಯುಕ್ತ್ವಾ ಭಗವಾನ್ ದೇವಃ ಶಿಶಾಪ ನೃಪಪುಂಗವಂ ಶಾಪವನ್ನು ಕೊಡ್ತಾ ಇದ್ದಾನೆ. ಎಲೆ ಚೋಳರಾಜ, ಪಿಶಾಚೋ ಭವ ದುರ್ಬುದ್ಧೆ, ಪಿಶಾಚಿಯಾಗು ಮದ್ದುಃಖಾದಾರ ಕರ್ಮಣ, ನನಗೆ ದುಃಖವನ್ನು ಕೊಟ್ಟಿದ್ದರಿಂದ. ಇತ್ತಂ ಶಬ್ದೋ ನೃಪಶ್ರೇಷ್ಠ ಪಪಾತ ಭೂಮಿ ಮೂರ್ಛಿತಃ. ಆ ಚೋಳರಾಜನಿಗೆ ಅಯೋಮಯಾಗಿ ಹೋಯಿತು. ಅದಕ್ಕೆ ಏನ್ ನಡೀತಾ ಇದೆ ಇಲ್ಲಿ? ಅವನಿಗೆ ಪಾಪ ತಲೆ ಸುತ್ತಿ ಬಂದು ಬೀಳ್ತಕ್ಕಂಥವನಾಗಿದ್ದಾನೆ ಎಂಬುದಕ್ಕೆ 3ನೇ ಅಧ್ಯಾಯವನ್ನು ಮುಗಿಸ್ತಾ 4ನೇ ಅಧ್ಯಾಯದಲ್ಲಿ ರಾಜ ಹೇಳ್ತಾ ಇದ್ದಾನೆ, ಕಿಮರ್ಥಂ ಶಪ್ತವಾನ್ ದೇವ ಅಪರಾಧ ವಿವರ್ಜಿತಂ. ಸ್ವಾಮಿ, ಸ್ವಲ್ಪ ಯೋಚನೆ ಮಾಡೋ, ನನ್ನನ್ನು ಯಾಕೋ ನೀನು ಶಾಪ ಕೊಡ್ತಕ್ಕಂಥವನಾದಿ? ನಾನೇನ್ ತಪ್ಪು ಮಾಡಿದ್ದೇನೆ? ಅವಿಚಾರ್ಯ ಜಗನ್ನಾಥ ಕಿಮ್ಮಯಾ ಚರಿತಂ ಪುರ ನಜಾನೇಹಂ ಕಿಂಚಿತ್ ಪೀಡವ ದುಃಖಕರಂ ಹರೆ ಹಾ ದುಃಖಮತಲಂ ಪ್ರಾಪ್ತಂ ಕಥಮತ್ರ ಜಗತ್ಪತೆ ವಿಜಿತೇನ ಸಮಾಗತಃ ಶ್ರೀನಿವಾಸೋದ ದುಃಖಿತಃ. ದಯವಿಟ್ಟು ಅನುಗ್ರಹ ಮಾಡು, ಹಸ್ತಾನುಗ್ರಹ ಕಾಂಕ್ಷಿ ನೀನು, ನನ್ನ ಮೇಲೆ ಯಾಕಿಷ್ಟು ಕೋಪವನ್ನು ಮಾಡಿಕೊಂಡಿದ್ದೀಯಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಭಗವಂತನ ಮನಸ್ಸು ಕರಗಿತು. ಅವನು ಆತು ಬಿಟ್ಟ, ಭಗವಂತ ಕೂಡ ಸೋಪಿ ದುಃಖಿತ. ಅವನು ಕಣ್ಣಲ್ಲಿ ನೀರು ತೆಗಿತಾ ಇದ್ದಾನೆ. ಅಯ್ಯೋ ಪಾಪಿಷ್ಟೋಹಂ, ನಿನ್ನನ್ನು ಪಾಪಿಷ್ಟೋಸಿ ಅಂತ ಕರೆದೆ, ನೀನ್ ಪಾಪಿಷ್ಟ ಅಲ್ಲ, ನಾನ್ ಪಾಪಿಷ್ಟ ಅಲ್ವಾ? ದುರಾಚಾರ, ನಾನು ದುರಾಚಾರಿ, ನಾನು ಅವಿಚಾರಿ ನರೋತ್ತಮ, ವಿಚಾರ ಮಾಡದೇನೆ ಶಾಪವನ್ನು ಕೊಟ್ಟು ಬಿಟ್ಟೆ. ಮಚ್ಛಾಪ ಅಮೃತೋ ಭೂಯಾತ್, ನನ್ನ ಶಾಪ ಯಾವ ಕಾರಣಕ್ಕೂ ಸುಳ್ಳಾಗಬಾರದು. ವೇದಗಳು ಹೇಳ್ತಾ ಇದೆಯಪ್ಪ, ವೇದಗಳ ಮಾತನ್ನು ಸತ್ಯ ಮಾಡಬೇಕಾಗಿದೆ. ಏನ್ ಮಾಡ್ಬೇಕೀಗ? ಭಕ್ತವಾತ್ಸಲ್ಯ ದೋಷೇಣ ದುಃಖಿತೋಸ್ತ ನೃಷಂ ನೃಪ. ಒಂದು ಕೆಲಸ ಮಾಡು, ಯಾವತ್ ಕಲಿಯುಗಂ ತಿಷ್ಟೆ ತಾವತ್ ದುಃಖೀ ಭವ ಪ್ರಭೋ ಬಹು ದುಃಖ ಸಮಾಪನ್ನೋ ಸತ್ಯ ಸಂಕಲ್ಪ ದೋಷತಃ. ನೋಡಿ, ಯಾರಿವರೆಗೂ ಕಲಿಯುಗ ಇರುತ್ತೋ ಅಲ್ಲಿವರೆಗೂ ಕೂಡ ನಾವಿಬ್ಬರು ದುಃಖದಲ್ಲೇ ಇರೋಣ ಅಂತ. ಅಥವಾ ಭವಿಷ್ಯದ ನೃಪಶ್ರೇಷ್ಠ ಆಕಾಶ ರೀತಿ ನಾಮವ, ಕಲಿಯುಗದ ಅಂತ್ಯದಲ್ಲಿ, ಅಂದ್ರೆ ಯಾವ ದ್ವಾಪರದ ಅಂತ್ಯ, ಕಲಿಯುಗದ ಪ್ರಾರಂಭ, ಸಂಧಿಕಾಲ ಅಂತ 5000 ವರ್ಷಗಳ ಹಿಂದೆ. ಆ ಒಂದು ಸಂದರ್ಭದಲ್ಲಿ ಆಯಾದ ಆಕಾಶ ಮಹಾರಾಜ ಇರ್ತಕ್ಕಂಥವನಾಗುತ್ತಾನೆ. ಕನ್ಯಾ ಪ್ರದಾನ ಕಾಲಿ ತನ್ನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ಕೊಡುವ ಸಂದರ್ಭದಲ್ಲಿ ಕಿರೀಟಂ ಶತಭಾರಂ, 100 ಭಾರ ರೂಪವಾಗಿರ್ತಕ್ಕಂಥ ಕಿರೀಟವನ್ನು ನನಗೆ ತೊಡಸ್ತಾನೆ, ಚಿನ್ನದ ಕಿರೀಟವನ್ನ. ಇವತ್ತು ತಿರುಪತಿಯಲ್ಲಿದೆ. ಆ ಚಿನ್ನದ ಕಿರೀಟ ನಾನು ತೊಟ್ಟಾಗ ನನ್ನ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯುತ್ತೆ. ಶುಕ್ರವಾರ ಸಾಯಾಹ್ನೆ ಕಿರೀಟೇ ಧಾರಯಾಮ್ಯಹಂ ಕಿರೀಟ ಧಾರಣೆ ಕಾಲೇ ನಿದ್ರೇಮೇ ಜಲಪೂರಿತೆ. ಇಷ್ಟು ಶುಕ್ರವಾರದಲ್ಲಿ ಸಾಯಂಕಾಲದ ಕಿರೀಟವನ್ನ ನಾನು ಧಾರಣೆ ಮಾಡತಕ್ಕಂಥವನಾಗಿದ್ದೇನೆ. ಆಗ ಘಟಿಕಾ ಷಟ್ಕಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. 6 ಘಳಿಗೆಗಳ ಕಾಲ ನನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿದಾಗ ಆ 6 ಘಳಿಗೆ ನೀನು ಪಿಶಾಚಿ ಜನ್ಮದಲ್ಲಿದ್ದರೂ ಕೂಡ ಸುಖವನ್ನ ಹೊಂದತೀಯ. 6 ಘಳಿಗೆ ಅಂದ್ರೆ ಏನು ಅದಕ್ಕಂತಾರೆ ಪುರಾಣಗಳಲ್ಲಿ. 1 ಘಳಿಗೆಗೆ 1 ದಿನ ಅಂತಲೂ ವ್ಯತ್ಯಾಸ ಇದೆ. 1 ದಿನಕ್ಕೆ 1 ಘಳಿಗೆ, ಅಥವಾ 1 ಮಾಸಕ್ಕೆ 1 ಸಂವತ್ಸರ ಅಂತಲೂ ಲೆಕ್ಕಾಚಾರ ಇದೆ. ಮಾಸ ಅನ್ನುವ ಪದದಲ್ಲೂ ಕೂಡ ಲೆಕ್ಕಾಚಾರಗಳಿವೆ. ಅದರಂತೆ 1 ಘಳಿಗೆ ಅಂತಂದರೆ 1 ದಿನ, 6 ದಿನ ಅಂತ ಅರ್ಥ. ಷಟ್ ಯಾವ ಘಟಿಕಾ ಷಟ್ಕ, ಷಟ್ಕ ಅಂದ್ರೆ 6 ದಿನಗಳು. ಅಂದ್ರೆ ಯಾವ ದಿನದಿಂದ ಪ್ರಾರಂಭ ಮಾಡಿಕೊಂಡು 6 ದಿನ, 7 ದಿನ ಆಯ್ತು. 1 ವಾರದಲ್ಲಿ ಅವನಿಗೆ ದುಃಖವೇ ಇಲ್ಲ ಅಂತ ಅರ್ಥ. ಅಂದ್ರೆ ಸಾಯೋವರೆಗೂ ದುಃಖವೇ ಇಲ್ಲ. ಭಗವಂತ ಕಿರೀಟ ಧಾರಣೆ ಮಾಡಿರ್ತಾನೆ. ಕಿರೀಟ ಧಾರಣೆ ಮಾಡಿದ ತಕ್ಷಣದಿಂದ ಹಿಡಿದುಕೊಂಡು 6 ದಿನ ಮತ್ತೆ ಕಿರೀಟ ಧಾರಣೆ ಮಾಡುವವರೆಗೂ. ಶುಕ್ರವಾರ ಕಿರೀಟ ಧಾರಣೆ ಮಾಡಿರ್ತಾನೆ, ಶುಕ್ರವಾರದಿಂದ 6 ದಿನಗಳು, ಮತ್ತೆ ಮುಂದಿನ ಶುಕ್ರವಾರ, ಅಲ್ಲಿವರೆಗೂ ದುಃಖ ಇಲ್ಲ ಅಂದ್ರೆ ಅರ್ಥ ಏನು? ಕಲಿಯುಗ ಮುಗಿಯೋವರೆಗೂ ಅವನು ದುಃಖವೇ ಇಲ್ಲ ಅಂತ. ಪಿಶಾಚಿ ಜನ್ಮದಲ್ಲಿದ್ದರೂ ಕೂಡ ಅವನಿಗೆ ದುಃಖವಿಲ್ಲ. ಇದು ಭಗವಂತ ಕೊಟ್ಟಿರತಕ್ಕಂತಹ ಪರಮಾನುಗ್ರಹ ತೋರಿಸಿಕೊಡ್ತಾ ಇದ್ದಾನೆ. ಹಿನ್ ಸಂಭಾಷ್ಯನಾಚಾರಂ ತತ್ರಾಂತೆ ಭಗವಾನ್ ಹರಿಹಿ ಕ್ಷತಶಾಂತಿಂ ಸಮಾಕಾಕ್ಷಂ ವೈದ್ಯಶಾಸ್ತ್ರ ವಿಶಾರದಂ. ಈ ತಲೆನೋವು ಏನಾದ್ರೂ ಒಂದು ಮೆಡಿಸಿನ್ ಬೇಕಲ್ಲಪ್ಪ, ಯಾರು ಕೊಡುವರು? ವೈದ್ಯರು. ನೋಡಿದ ಇವನೇ ವೈದ್ಯ, ವೆಂಕಟನೆಂಬ ವೈದ್ಯ ಬಂದ ಅಂತಾರೆ ದಾಸರಾಯರು. ಇವನು ಒಬ್ಬನು ವೈದ್ಯ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಗುರು ಸುರಪತೀನಾಂಚ ಸಂಸಾರ ಜಗದೀಶ್ವರ ಬೃಹಸ್ಪತಿಯನ್ನು ಸ್ಮರಣೆ ಮಾಡಿಕೊಂಡ. ಆದಂ ಸ್ವಗುರಂ ದೃಷ್ಟ ಔಷಧಂ ವದಮೇ ವ್ರತಂ. ನೋಡಪ್ಪ, ಏನಾದ್ರೂ ಔಷಧ ಕೊಡು, ಆಯುರ್ವೇದಕ್ಕೆ ಆಗಬೇಕು ಅಂತ. ಸರಿ, ಇಂದ್ರೇನ ಸಮಾಜ್ಞಾಪ್ತೋ ಜೀವೋ ಜೀವವತಾಂಬರ ಕ್ಷೀರಮೋ ಲುಂಬರಂ ದೇವ ಯಥಾಕಾರ್ಪಾದಮಕ್ರದಂ. ಆಗ ಬೃಹಸ್ಪತಿ ಎಕ್ಕೆ ಗಿಡದ ಒಂದು ಹತ್ತಿ ಗಿಡದ ಹಾಲನ್ನ ಸೇರಿಸಿ ಒಂದು ಯಾವ್ದೋ ಬತ್ತಿ ಮಾಡಿ ತಲೆ ಕಟ್ಟಿ ಅವನಿಗೆ ಸಮ್ಮಿಲಿತ್ವ ಅರುಣಾಕಾಂತ್ರ ತತ್ರಕ್ಷತೋಪರಿಧಾರಿಗತ ಇತ್ತೇವಂ ಗುರುಣಾಕರ್ತಃ ವಚ್ಚಕಾರ ಯಥಾಕೃತಂ. ನೋಡಪ್ಪ, ಔಷಧಿಯನ್ನು ಮಾಡಿದ್ದೇನೆ, ಸ್ವಲ್ಪ ಪಥ್ಯವನ್ನ ಹೇಳ್ತೇನೆ, ಪಥ್ಯ ಮಾಡಬೇಕು ಅಂತ. ಹಾಗೆ ಆಗಲಿ ಅಂತ ಇದ್ದಾನೆ. ಏವಂ ಕುರ್ವನ್ ರಮಾನಾಥ ತತ್ರಾಸ್ತೆ ಭಗವಾನ್ ಹರಿಹಿ ಕೌಸಲ್ಯ ಕೀಟಕಗ್ರಹಂ ತಿಂತ್ರಿಣೀ ದ್ರವಿಕೃತ. ಆ ಭಗವಂತ ಇಷ್ಟು ದಿನಗಳ ಕಾಲ ಯಾವ ಹುತ್ತದಲ್ಲಿ ವಾಸ ಮಾಡತಕ್ಕಂಥದ್ದಾಗಿದ್ದನೋ ಆ ಹುತ್ತವೇ ಕೌಸಲ್ಯೆ, ಹುಣಸೆ ಮರವೇ
ದಶರಥ ಮಹಾರಾಜ, ಶೇಷಾಚಲವೇ ತಮ್ಮನಾಗಿರ್ತಕ್ಕಂತಹ ಲಕ್ಷ್ಮಣ, ವೈಕುಂಠಗಿರಿಗೆ ಅಯೋಧ್ಯ, ಇವನೇ ರಾಮ. ಆದ್ದರಿಂದ ಇದೇ ಒಂದು ರಾಮಾವತಾರದ ವೈಭವ ಅಂತ ತೋರಿಸ್ತಾ ಇದ್ದಾರೆ. ಇನ್ನ ಆಯಾವ ವೃತ್ತವೇ ದೇವಕಿ ದೇವಿಯರು, ವಸುದೇವನೇ ಹುಣಸೇಮರ, ಶೇಷದೇವರೇ ಬಲರಾಮ, ಇನ್ನು ವೈಕುಂಠಾಚಲವೇ ಮಧುರಾಪಟ್ಟಣ, ಸ್ವಾಮಿ ಪುಷ್ಕರಣೆ ಯಮುನಾ ನದಿ, ಯಾದವರೇ ಸಮಸ್ತ ಮೃಗಗಳು, ಗೋಪಿಕಾಶ್ರಯರೇ ಪಕ್ಷಿಗಳು. ಅದರಿಂದ ಇದೇ ಕೃಷ್ಣಾವತಾರದ ವೈಭವ ಅಂತ ಕೃಷ್ಣ ರಾಮಾವತಾರದ ಒಂದು ಸಂಗಮವನ್ನ, ಚಿಂತನೆಯನ್ನ, ಅನುಸಂಧಾನದ ಕ್ರಮವನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ. ಇದು ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ, ವೇದಗಳಲ್ಲಿ ವರ್ಣಿತವಾಗಿದೆ. ಏನು? ಆರಾಯಿ ಕಣೆ ಕಟೆ ಗಿರಿಂ ಗಚ್ಚದಾನ್ವೇ. ಯಾರು ಎರಡು ಕಣ್ಣುಗಳನ್ನು ಕಳೆದುಕೊಂಡಿರ್ತಕ್ಕಂತಹ, ಅಜ್ಞಾನದ ಅಂಧಕಾರದಿಂದ ಕೂಡಿರ್ತಕ್ಕಂಥವರು, ಯಾರು ಎರಡು ಕಾಲುಗಳನ್ನು ಕಳೆದುಕೊಂಡಿರ್ತಕ್ಕಂತಹ, ಧರ್ಮ ಮತ್ತು ವೈರಾಗ್ಯ ಎನ್ನುವ ಎರಡು ಕಾಲುಗಳನ್ನು ಕಳೆದುಕೊಂಡವರು, ಆರಾಯಿ ಕಣೆ, ಕಣೆ ಅಂದ್ರೆ ಕಣ್ಣು ಕಳೆದುಕೊಂಡ ಕುರುಡ ಅಂತ ಅರ್ಥ. ವಿಕಟೆ ಅಂದ್ರೆ ಕಾಲಿಲ್ಲದೆ ಇರೋನು ಅಂತ ಅರ್ಥ. ಗಚ್ಚ ಹೋಗು, ಎಲ್ಲಿಗೆ ಹೋಗಬೇಕು? ಸದಾನ್ವೇ, ಯಾರ ಸದಾ ಆನಂದದಿಂದ ಕೂಡಿರ್ತಕ್ಕಂತಹ ವೆಂಕಟಗಿರಿ, ಆನಂದಗಿರಿ ಅಂತ ಕರೆಸಿಕೊಳ್ತಕ್ಕಂತಹ ತಿರುಪತಿಗೆ ಹೋಗು ಅಂತ ವೇದಗಳೂ ಕೂಡ ಈ ತಿರುಪತಿಯ ಕ್ಷೇತ್ರವನ್ನು ವರ್ಣನೆ ಮಾಡತಕ್ಕಂಥದ್ದಾಗಿದೆ. ಅದಕ್ಕೆ ಇದಕ್ಕೆ ವೇದಾಚಲ ಅಂತ ಕರೆದರು, ಆನಂದಾಚಲ ಅಂತ ಕರೆದರು, ವೆಂಕಟಾಚಲ ಅಂತ ಕರೆದರು, ಶೇಷಾಚಲ ಅಂತ ಕರೆದರು, ಪುಷ್ಪಾಚಲ ಅಂತ ಕರೆದರು. ಅನೇಕವಾಗಿರ್ತಕ್ಕಂತಹ ಹೆಸರುಗಳು ಇದಕ್ಕೆ ಇರ್ತಕ್ಕಂಥದ್ದಾಗಿದೆ. ಏವಂ ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಗ್ರಹ. ಇದು ವೇದಮಯ ಅಂದ್ರೆ ಅರ್ಥ ಏನು? ಇಡೀ ಪರ್ವತದ ವೃಕ್ಷಗಳೆಲ್ಲವೂ ಕೂಡ ವೇದಾಭಿಮಾನಿ ದೇವತೆಗಳು ಅಂತ ಅರ್ಥ. ಎಲ್ಲವೂ ವೇದದ ಅಭಿಮಾನಿಗಳೇ. ಅಲ್ಲಿ ಹೋದ್ರೆ ಜ್ಞಾನಿಗಳಿಗೆ ವೇದಗಳ ಝೇಂಕಾರಗಳು ಕೂಡ ಕೇಳಿಸ್ತಕ್ಕಂಥದ್ದಾಗತ್ತೆ ಅಂತ ತೋರಿಸಿಕೊಡ್ತಕ್ಕಂಥದ್ದಾಗಿದೆ. ಸುವರ್ಣಮುಖಿನಿ ನಾಮ ನದಿ ಸಾ ವಿರಜಾ ನದಿ. ಸುವರ್ಣಮುಖಿ ನದಿ ಅಂತಕ್ಕಂಥದ್ದೇ ವಿರಜಾ ನದಿ. ವೈಕುಂಠೋ ವೆಂಕಟಗಿರಿ, ವೈಕುಂಠವೇ ವೆಂಕಟಗಿರಿ ಪರ್ವತ. ವಾಸುದೇವನೇ ರಮಾಪತಿಯಾದವನು. ಮುಕ್ತವಾಕ್ಯ ಮುಕ್ತ ಬ್ರಹ್ಮ ಪಕ್ಷಿಗಣಾ. ಮುಕ್ತ ಬ್ರಹ್ಮರುಗಳೇ ಪಕ್ಷಿಗಳು. ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಮುಕ್ತರು ಎಲ್ಲೆಲ್ಲಿರ್ತಾರೆ ಅಂದರೆ, ಮುಕ್ತರು ಬರೀ ವೈಕುಂಠದಲ್ಲೇ ಇರಬೇಕು ಅಂತ ಏನಿಲ್ಲ ನೋಡಿ. ಪುರಾಣಗಳಲ್ಲಿಯೂ ಕೂಡ ಮಧ್ವಾಚಾರ್ಯರ ಸಿದ್ಧಾಂತ ಎಷ್ಟು ಹಾಸುಹೊಕ್ಕಾಗಿದೆ ಅಂತ. ಮಧ್ವಾಚಾರ್ಯರಂತ ಅನುವ್ಯಾಖ್ಯಾನದಲ್ಲಿ ಮುಕ್ತರು ನಾವೇನು ಅಂದ್ಕೊಂಡಿದ್ದೀವಿ, ವೈಕುಂಠಕ್ಕೆ, ಶ್ವೇತದ್ವೀಪಕ್ಕೆ, ಅನಂತಾಸನಕ್ಕೆ ಹೋಗ್ತಾರೆ ಅಂತ. ಭೂಲೋಕದಲ್ಲೂ ಇರ್ತಾರೆ. ಅದನ್ನೇ ಹೇಳಿದ್ರು. ಮುಕ್ತ ಬ್ರಹ್ಮ ಪಕ್ಷಿಗಣಾ ಕೇಚಿದ ಅತ್ರೈವ ಮುಚ್ಚಂತೆ. ಶ್ರೀಮದ್ ಆಚಾರ್ಯರು ಕೇಚಿದ ಅತ್ರೈವ ಮುಚ್ಚಂತೆ. ಕೆಲವರು ಇಲ್ಲೇ ಮುಕ್ತಿಯನ್ನು ಹೊಂದುತ್ತಾರೆ. ಇಲ್ಲೇ ಅಂದ್ರೆ ಅರ್ಥ ಏನು? ಇಲ್ಲಿದ್ರೂ ಕೂಡ ಮುಕ್ತರಾಗಿರ್ತಾರೆ. ಅದೇ ಮುಕ್ತ ಬ್ರಹ್ಮ ಪಕ್ಷಿಗಣಾ ಮುಕ್ತರುದ್ರ ಪ್ರಭೋತ್ತಮ. ಮುಕ್ತರುದ್ರನೇನೆ ಮೃಗಗಳಾಗಿವೆ. ಸನತ್ಕುಮಾರ ಪ್ರಮುಖ ವಾನರಾತ್ಯಾದಿಜೋತ್ತಮ. ಸನತ್ಕುಮಾರಾದ ಋಷಿಗಳೇ ಅಲ್ಲಿರ್ತಕ್ಕಂಥ ಕಪಿಗಳು. ನಾವು ನೋಡ್ತಾ ಇದ್ದೇವಲ್ಲ, ವಿಚಿತ್ರ ಕಪಿಗಳಿರ್ತವೆ ಆ ತಿರುಪತಿಯಲ್ಲಿ. ಅದ್ಯಾವ್ದು ಶ್ರೀವಾರಿ ಪಾದಾಲು ಅಂತ ತೋರಿಸಕ್ಕೆ ಹೋಗ್ತಾರೆ ಅಲ್ಲಿ ಮೇಲೆ, ಅಲ್ಲಿ ವಿಚಿತ್ರವಾದ ಕಪಿಗಳಿರ್ತಾವೆ ಅಂತ. ಅದರಿಂದ ಅವೆಲ್ಲ ವಿಶೇಷವಾದ ರೀತಿಯಲ್ಲಿ ಸನತ್ಕುಮಾರೇ ಮೊದಲಾಗಿರ್ತಕ್ಕಂಥ ಋಷಿಗಳೇ ಕಪಿಗಳ ರೂಪದಲ್ಲಿರ್ತಾರಪ್ಪ. ಮಾನುಷಂ ದೇಹಮಾಸಾದ್ಯ ಯಃ ಪುಮಾನ್ ವೆಂಕಟಾಚಲಂ ಗಂತುಮಿಚ್ಛತು ಧರ್ಮಿಷ್ಠಃ ತೇನ ಸರ್ವಂ ಅನುಷ್ಠಿತಂ. ಯಾರೋ ಮನುಷ್ಯ ದೇಹವನ್ನು ಪಡಿತಕ್ಕಂಥವನಾಗಿ ನಾನು ತಿರುಪತಿಗೆ ಹೋಗ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೋ ಅವನಿಗೂ ವಿಶೇಷವಾದ ಪುಣ್ಯ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಶ್ರೀ ವೆಂಕಟಾಂತ್ರೇ ಮಹಿಮಾ ಮನುತ್ತಮಂ ಜಾನಂತೆ ಬ್ರಹ್ಮ ಶಿವೇಂದ್ರ ಪೂರ್ವಕ ಕಿಮಲ್ಪವೀರ್ಯ ಮನುಜಾ ಮೃದಿಸ್ತಾಃ ಜಾನಂತಿ ವಿಷ್ಣು ಸ್ಥಳಮದ್ಭುತಂ ಚ. ಕೇವಲ ಬ್ರಹ್ಮರುದ್ರಾದಿಗಳಿಗೆ ಮಾತ್ರ ಈ ವೆಂಕಟಾಚಲ ಪರ್ವತದ ಸಂಪೂರ್ಣ ಸಾಕಲ್ಯ ಮಾಹಿತಿ ಅಂತಕ್ಕಂಥ ದೊರಕತಕ್ಕಂಥದ್ದಾಗತ್ತೆ. ಎಲ್ಲರಿಗೂ ದೊರಕುವುದಿಲ್ಲ. ಇಲ್ಲಿ ವಿಶೇಷವಾದ ರೀತಿಯಲ್ಲಿ ಭಗವಂತನ ಸನ್ನಿಧಾನ ಎಷ್ಟು ರೀತಿಯಾಗಿರ್ತಕ್ಕಂಥದ್ದಾಗಿದೆ ಎಂದು ತೋರಿಸಿಕೊಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ತಿರುಪತಿಯಲ್ಲಿ ಈ ಇತಿಹಾಸ ಹೇಳ್ತಾರೆ ಕೆಲವರು. ತಿರುಪತಿಯ ಹುಂಡಿಗೆ ಹಾಕುವುದಕ್ಕಿಂತ ಬ್ರಾಹ್ಮಣನ ಹುಂಡಿಗೆ ಹಾಕುವುದು ಅಂತ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಾರೋ ಒಬ್ರು ಹೀಗೆ ತಿರುಪತಿಗೆ ಹೋಗಬೇಕಾದ್ರೆ ಅವನಿಗೆ 100 ರೂಪಾಯಿ ಕೊಟ್ಟರು. ನೋಡಪ್ಪ ನೀನು ತಿರುಪತಿ ಹುಂಡಿಗೆ ಹಾಕಬೇಕು ಅಂತ. ಆಯ್ತು, ನಿಮ್ಮ ಹೆಸರು ಹೇಳಿ ಹಾಕ್ತೇನೆ ಅಂತ. ಹೌದಾ? ಹೋಗ್ಬೇಕಾದ್ರೆ ಪಾಪ ಅವನಿಗೆ ಅನಿವಾರ್ಯ ಇತ್ತು, 100 ರೂಪಾಯಿ ಬಳಸ್ಕೊಂಡ್ಬಿಟ್ಟ. ಆ ಬ್ರಾಹ್ಮಣ ಬಳಸ್ಕೊಂಡ್ಬಿಟ್ಟ, ಅವನ ಉಪಯೋಗ ಬಳಸ್ಕೊಂಡ. ಅವನು ಚಿಂತನೆ ಮಾಡ್ಕೊಂಡ, ಸ್ವಾಮಿ ನನ್ನೊಳಗೂ ನೀನೇ ಇದ್ದೀ, ಆದ್ದರಿಂದ ನಿನಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೋಗ್ಬಿಟ್ಟ. ಸರಿ, ಸ್ವಪ್ನದಲ್ಲಿ ಭಗವಂತ ಬಂದ ಅವನಿಗೆ, ಯಜಮಾನ್ರೆ ವಿಚಾರ ಮಾಡಬೇಡಿ, ನೀವು ಕೊಟ್ಟ 100 ರೂಪಾಯಿ ನನಗೆ ತಲುಪಿದೆ ಅಂತ. ಅದಕ್ಕೆ ಅಂತಾರೆ, ಅವನು ಬಂದ ಮೇಲೆ ಹೇಳ್ದ,
ಪ್ರಾಮಾಣಿಕ ವ್ಯಕ್ತಿ ಪಾಪ, ಸ್ವಾಮಿ ನೀವು ಕೊಟ್ಟು 3 ರೂಪಾಯಿ ನಾನೇ ಬಳಸ್ಕೊಂಡೆ, ಹುಂಡಿಗೆ ಹಾಕ್ಲೇ ಇಲ್ಲ ಅಂತ. ಭಗವಂತ ಮುಟ್ಟಿದೆ ಅಂತಂದ ಅಂದ್ರೆ ಬ್ರಾಹ್ಮಣರ ಅಂತರ್ಯಾಮಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಹುಂಡಿಗೆ, ಬ್ರಾಹ್ಮಣನ ಹೊಟ್ಟೆ ಎನ್ನುವ ಹುಂಡಿಗೆ ಹಾಕೋ, ನನ್ನ ಹುಂಡಿಗೆ ಹಾಕೋಕ್ಕಿಂತ ಅಲ್ಲಿಗೆ ಹಾಕೋ ಅಂದ್ರೆ ಅಲ್ಲಿಗೆ ಹಾಕೋದೇ ಬೇಡ ಅಂತ ತಾತ್ಪರ್ಯ ಅಲ್ಲ. ಬ್ರಾಹ್ಮಣರ ಅಧಿಷ್ಠಾನದಲ್ಲಿ ತಿರುಪತಿಗೆ ಯಾತ್ರೆಗೆ ಹೋದಾಗ ಅಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಬ್ಬ ಬ್ರಾಹ್ಮಣ ಅವನ ಅಧಿಷ್ಠಾನದಲ್ಲಿ ಒಂದು 10 ರೂಪಾಯಿ ಕೊಟ್ಟರು ಭಗವಂತನಿಗೆ ಸಂಪೂರ್ಣವಾಗಿ ತಲುಪುತ್ತೆ, ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಹೀಗೆ ತೀರ್ಥ ಇದೊಂದೇ ಅಲ್ಲ, ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಬ್ರಾಹ್ಮಣರಿಗೆ 10 ರೂಪಾಯಿ ಆಗುತ್ತೋ, 1 ರೂಪಾಯಿ ಆದ ಕಾಲ ಇಲ್ಲ, 1 ರೂಪಾಯಿ ಬರುತ್ತೋ ಇಲ್ವೋ ಇಲ್ಲ, 1 ರೂಪಾಯಿ ಕಾಲ ಹೋಯ್ತೀಗ, 10 ರೂಪಾಯಿ ಆದ್ರೂ ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಕ್ಕಂಥದ್ದಾದ್ರೆ ಭಗವಂತನಿಗೆ ಅತ್ಯವಶ್ಯವಾಗಿ ತಲುಪುತ್ತೆ. ಬ್ರಾಹ್ಮಣನೇ ವಿಶೇಷವಾದ ಅಧಿಷ್ಠಾನ ಅಂತ ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ವಿಪ್ರನಿಗೆ ಇರತಕ್ಕಂತಹ ಸ್ಥಾನ ಇನ್ಯಾವುದೂ ಇಲ್ಲ. ಚಾತುರ್ ವರ್ಣದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ವರ್ಣ ವಿಪ್ರವರ್ಣವಾದ್ದರಿಂದ ಅವನಲ್ಲಿಯೇ ಸಮರ್ಪಣೆ ಮಾಡಬೇಕು. ಅವನಿಗೆ ಎಂಥವನೋ ಅದೆಲ್ಲ ವಿಚಾರ ಮಾಡಬಾರದು. ತೀರ್ಥಕ್ಷೇತ್ರಗಳಲ್ಲಿ 10 ರೂಪಾಯಿ ಕೊಟ್ಟ ಕೃಷ್ಣಾರ್ಪಣ ಅಂದ್ರೆ ಭಗವಂತನಿಗೆ ತಲುಪುತ್ತೆ. ಇದು ವಿಶೇಷವಾಗಿರತಕ್ಕಂತಹ ಒಂದು ತೀರ್ಥಯಾತ್ರೆಯ ಪ್ರಸಂಗ ಅಂತ ತೋರಿಸಿಕೊಡ್ತಾ ಮತ್ತೆ ನಾಳೆ ದಿನ ಮುಂದುವರೆದ ಭಾಗವನ್ನು ನೋಡ್ತಕ್ಕಂಥವರಾಗೋಣ ಎಂಬಲ್ಲಿಗೆ 2 ಮಾತುಗಳನ್ನ ರಾಘವೇಂದ್ರ ಪ್ರಭುಗಳಂತರ್ಯಾಮಿಯಾದ ಆ ವದರಾಜರ ಕುಹಾವಾಸಿ ಲಕ್ಷ್ಮೀ ಹೆಗ್ರಿವಿನ ಪದಾರ್ಥಗಳಲ್ಲಿ ಸಮರ್ಪಣೆ ಮಾಡಿದ್ದೇನೆ. ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಶ್ರೋತೃವರ್ಗದವರು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.